ಬುರುಡೆಯನ್ನು ಕೂಡ ಹಗದು ಹಗದು ಬಗದು 5 ಅಡಿ 10 ಅಡಿ 15 ಅಡಿ ಬಗದ್ರು ಬುರುಡೆಗಳಿದೆ ಅಂತ ಹೇಳಿ ಸುದ್ದಿಯನ್ನ ಮಾಡ್ತಾರೆ. ಅಗೆದು ಅಗೆದು ನೋಡಿದಾಗ ಈ ಧರ್ಮಸ್ಥಳ ಅಂದ್ರೆ ನಮಗೆ ಗೊತ್ತಿರೋದು ಒಂದು ಪುಣ್ಯಕ್ಷೇತ್ರ, ಧರ್ಮಕ್ಷೇತ್ರ. ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಾರೆ, ನಾವು ಹೋಗ್ತೀವಿ, ದರ್ಶನ ಮಾಡ್ತೀವಿ, ಬರ್ತೀವಿ ಸರ್. ಇಷ್ಟೇ ನಮಗೆ ಗೊತ್ತಿರೋದು ಸರ್. ಯಾವುದೇ ರೀತಿಯ ಮನೆಯನ್ನ ಅಡವಿಡದೆ, ಯಾವುದೇ ರೀತಿಯ ಜಮೀನನ್ನ ಅಡವಿಡಿಸಿಕೊಳ್ಳದೆ ಸಾಲವನ್ನು ಕೊಡಬೇಕು ಸರ್. ಇಷ್ಟೆಲ್ಲ ಯೋಜನೆ ಮಾಡಿದ್ದಾರೆ ಅಂತ ಹೇಳ್ತೀರಾ, ತುಂಬಾ ಒಳ್ಳೇದು. ಆದ್ರೆ ಧರ್ಮಸ್ಥಳ ಸಂಘ ಹೆಚ್ಚು ಬಡ್ಡಿಗಳನ್ನ ವಸೂಲಿ ಮಾಡ್ತಾ ಇದೆ ಜನಗಳ ಕಡೆಯಿಂದ. ಇದು ಬಡ್ಡಿನ ಕಟ್ಟಕ್ಕಾಗದೆ ಜನರು ತುಂಬಾ ಕಷ್ಟಗಳ ಪರಿಸ್ಥಿತಿಗೆ ಸಿಲುಕ್ತಾ ಇದಾರೆ ಅಂತ ಹಳ್ಳಿಗಳಲ್ಲಿ ಮಾತಾಡ್ತಾ ಇದಾರೆ ಸರ್, ಜನಗಳು ಮಾತಾಡ್ತಾ ಇದಾರೆ. ಇಡೀ ನಮ್ಮ ರಾಜ್ಯದಲ್ಲಿ ಯಾವ ಹಳ್ಳಿಯಲ್ಲಿ ಧರ್ಮಸ್ಥಳ ಸಂಘ ಇಲ್ಲ ಅನ್ನೋಂತ ಹಳ್ಳಿಗಳು ಕೂಡ ಎಲ್ಲೂ ಇಲ್ಲ. ಸಂಘ ಅನ್ನೋದು ಬರೀ ಹೆಣ್ಣು ಮಕ್ಕಳಿಗೆ ಅಷ್ಟೇ ಸೀಮಿತ ಅಲ್ಲ, ಗಂಡು ಮಕ್ಕಳುಗಳು ಕೂಡ ಸಂಘವನ್ನ ಮಾಡ್ತಾ ಇದ್ದೇವೆ. ನಾನು ಕೂಡ ಸಾಲ ಪಡೆದಿದ್ದೇನೆ. ವಿಶೇಷವಾಗಿ ಅಂತ ಏನು ಹೆಣ್ಣು ಮಕ್ಕಳಿಗೆ ಅಂತ ಏನು ಸಂಘಗಳು ಮಾಡಿಲ್ಲ, ಇದೊಂದು ತಪ್ಪು ಕಲ್ಪನೆ ಅಂತ ಹೇಳಿದ್ದಾರೆ. ಮತ್ತು ಹಳ್ಳಿಯಿಂದ ಹೊಸದುರ್ಗಕ್ಕೆ ಬಂದು ಬ್ಯಾಂಕ್ ಅಲ್ಲಿ ಒಂದು ಚಲನ ಬರೆಯುವ ಶಕ್ತಿ ಯಾರಿಗೆ? ವಿಶೇಷವಾಗಿ ಹೇಳಿ ಸಾಲ ಪಡೆಯೋದು ಸಾಲ ಕೊಡೋದನ್ನ ಬಿಟ್ರೆ ವಿಶೇಷವಾಗಿ ಇವತ್ತು ಬ್ಯಾಂಕ್ ಚಲನವನ್ನು ನಮ್ಮ ಊರಿನ ಒಬ್ಬ ಮಹಿಳೆ ಬರುತ್ತಾನೆ ಅನ್ನೋದಕ್ಕೆ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇವತ್ತು ಕಾರಣ. ಧರ್ಮಸ್ಥಳ ಅನ್ನುವಂತ ಹೆಸರಿಗೆ ತುಂಬಾ ಒಂದು ಅಪಪ್ರಚಾರ, ತುಂಬಾ ಒಂದು ಕಪ್ಪು ಮಸಿ ಬಳಿಯುವಂತ ಕೆಲಸ, ಅದು ತುಂಬಾ ನೆರೆದು ಬಂತು. ಎಲ್ಲಾ ಕಡೆ ತುಂಬಾ ಪ್ರಚಾರವನ್ನಗೊಳಿಸಿ ಒಂದು ನಂಬಿಕೆಯನ್ನ ಕಳೆಯುವಂತ ಕೆಲಸ ಆಯ್ತು. ಏನು ಧರ್ಮದ ಕ್ಷೇತ್ರದ ಮಂಜುನಾಥ ಸ್ವಾಮಿ ಇದ್ದಾನೆ, ಆ ಮಂಜುನಾಥ ಸ್ವಾಮಿಗೆ ಏನಾದ್ರು ಮುಖಕ್ಕೆ ಮಸಿ ಬೆಳೆಯುವಂತ ಅನ್ನ ಮಾಡಬೇಕು, ಪೂಜ್ಯರಿಗೆ ಮಸಿ ಬೆಳೆಯುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಬನ್ನಿ ಸ್ನೇಹಿತರೆ, ಮತ್ತೊಂದು ವಿಶೇಷವಾದ ಸಂಚಿಕೆ ಸಂದರ್ಶನಕ್ಕೆ ನಿಮ್ಗೆಲ್ಲ ಸ್ವಾಗತ. ಸ್ನೇಹಿತರೆ, ಧರ್ಮಸ್ಥಳ ಅಂದ್ರೆ ಬರೀ ಮಂಜುನಾಥ ಸ್ವಾಮಿ ಇರುವ ದೇವಸ್ಥಾನ ಅಷ್ಟೇ ಅಲ್ಲ ಸ್ನೇಹಿತರೆ. ರಾಜ್ಯವ್ಯಾಪಿ ಧರ್ಮಸ್ಥಳ ಅನ್ನುವಂತ ಹೆಸರಿನಿಂದ ಸಂಘ ಸಂಸ್ಥೆಗಳನ್ನ ಮಾಡಿದ್ದಾರೆ. ಜನರ ಅಭಿವೃದ್ಧಿಗಾಗಿ ವೀರೇಂದ್ರ ಹೆಗಡೆಯವರು ಶ್ರಮಿಸ್ತಿದ್ದಾರೆ. ಆ ಸಂಘ ಸಂಸ್ಥೆಗಳ ಬಗ್ಗೆ ನಮಗೇನು ಮಾಹಿತಿ ಇಲ್ಲ ಸ್ನೇಹಿತರೆ, ನಮಗೇನು ಗೊತ್ತಿಲ್ಲ. ಏನು ಸಂಘ ಸಂಸ್ಥೆಗಳು ಅಂದ್ರೆ, ಸಂಘ ಸಂಸ್ಥೆಗಳು ಅಂದ್ರೆ ಏನು ಕೆಲಸ ಮಾಡ್ತಾರೆ, ಹೇಗೆ ಕೆಲಸ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಇವತ್ತು ನಮ್ಮ ಜೊತೆ ಇರುವಂತಹ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸದಸ್ಯರು ಆದಂತಹ ಬೋರೇಶ್ ಅವರು ಇದ್ದಾರೆ. ಇವರು ಹರಳಹಳ್ಳಿಯ ಬೋರೇಶ್ ಅವರು ಇದ್ರ ಬಗ್ಗೆ ಸಮರ್ಪಕವಾಗಿ ಪರಿಪೂರ್ಣವಾಗಿ ಮಾಹಿತಿಯನ್ನ, ಜ್ಞಾನವನ್ನ ನಮಗೆ ತಿಳಿಸ್ಕೊಡ್ತಾರೆ. ಸರ್, ವೆಲ್ಕಮ್ ಟು ಸ್ಯಾಂಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸರ್. ಥ್ಯಾಂಕ್ ಯು. ನನ್ನ ಮೊದಲನೇದಾಗಿ ಪ್ರಶ್ನೆ ಸರ್ ನಿಮಗೆ ಕೇಳೋದಾದ್ರೆ, ಈ ಧರ್ಮಸ್ಥಳ ಅಂದ್ರೆ ನಮಗೆ ಗೊತ್ತಿರೋದು ಒಂದು ಪುಣ್ಯಕ್ಷೇತ್ರ, ಧರ್ಮಕ್ಷೇತ್ರ. ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಾರೆ, ನಾವು ಹೋಗ್ತೀವಿ, ದರ್ಶನ ಮಾಡ್ತೀವಿ, ಬರ್ತೀವಿ ಸರ್. ಇಷ್ಟೇ ನಮಗೆ ಗೊತ್ತಿರೋದು ಸರ್. ಈ ಧರ್ಮಸ್ಥಳ ಸಂಘ ಅಂತ ಇದೆ ಅಂತ ಹೇಳ್ತಾರೆ ಸರ್. ಈ ಧರ್ಮಸ್ಥಳ ಸಂಘ ಅಂದ್ರೆ ಏನ್ ಸರ್? ಇದು ಒಳ್ಳೆ ಪ್ರಶ್ನೆ. ಮೊದಲನೇದಾಗಿ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನ ಭಕ್ತಿಪೂರ್ವಕವಾಗಿ ಮನದಲ್ಲಿ ಸ್ಮರಿಸ್ಕೊಳ್ತಾ, ಧರ್ಮಸ್ಥಳ ಪೂಜ್ಯರು 1980ರ ದಶಕದಲ್ಲಿ ಬೆಳತೆಯಂಗಡಿಯಲ್ಲಿ ಮೊದಲನೇದಾಗಿ ಪ್ರಾರಂಭವನ್ನ ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ ಇಂಥ ತಾಲೂಕು, ಇಂಥ ಜಿಲ್ಲೆ, ಇಂಥ ಹೋಬಳಿಯಲ್ಲಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಸಂಘ ಇಲ್ಲ ಅನ್ನೋಂಥ ಊರೇನೇ ಇಲ್ಲ. ವಿಶೇಷವಾಗಿ ಧರ್ಮಸ್ಥಳ ಸಂಘದ ಮುಖ್ಯ ಉದ್ದೇಶ, ನನ್ನ ನಾಡಿನ ಜನತೆಗೆ ನಾನು ವಿಶೇಷವಾಗಿ ಅವರಿಗೆ ಸಹಾಯವನ್ನ ಮಾಡಬೇಕು, ಸಂಕಷ್ಟದಲ್ಲಿರುವಂತವರನ್ನ ಗುರುತಿಸಿ ಅವರಿಗೆ ಸಂಕಷ್ಟದಿಂದ ಪಾರು ಮಾಡಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯನ್ನ ಇವತ್ತು ಹುಟ್ಟಾಕಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು. ಇದು ಒಂದು ಗ್ರಾಮೀಣ ಪ್ರದೇಶದಲ್ಲಿರುವವ್ರನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನುವಂತ ಒಂದು ಕಳಕಳಿಯಿಂದ ಮಾಡಿರುವಂತಹ ಸಂಘ. ಸ್ನೇಹಿತರೆ, ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಒಂದು ಅಭಿವೃದ್ಧಿಯನ್ನ ಮಾಡಬೇಕು, ಜನಗಳ ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ಒಂದು ಕಲ್ಪನೆಯನ್ನ ಇಟ್ಕೊಂಡು ಮಾಡಿರುವಂತಹ ಒಂದು ಸಂಘಕ್ಕೆ ಧರ್ಮಸ್ಥಳದ ಸಂಘ ಅಂತ ಕರಿತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ, ನನ್ನ ಒಂದು ಮುಂದಿನ ಪ್ರಶ್ನೆಯನ್ನು ಕೂಡ ಅವ್ರಿಗೆ ಕೇಳೋಣ. ಈ ಸಂಘದ ಮುಖ್ಯ ಉದ್ದೇಶ ಏನ್ ಸರ್? ಅಭಿವೃದ್ಧಿ ಜೊತೆಗೆ ನಿಮ್ಮ ಉದ್ದೇಶ ಏನಾಗಿದೆ? ಇವತ್ತು ವಿಶೇಷವಾಗಿ ನಮ್ಮ ನಾಡಿನ ಜನತೆಗೆ, ಮಹಿಳೆಯರಿಗಿರ್ಬೋದು, ಇವತ್ತು ಪುರುಷರಿಗಿರ್ಬೋದು, ಸಂಘವನ್ನು ಮಾಡುವ ಮುಖಾಂತರ ಅವ್ರಿಗೆ ಸಂಘದಲ್ಲಿ ಸದಸ್ಯರನ್ನ ಮಾಡಿಕೊಳ್ಳುವ ಮುಖಾಂತರ ಅವ್ರಿಗೆ ಬಹಳ ಮುಖ್ಯವಾಗಿ ಪೂಜ್ಯರು ಆಲೋಚನೆ ಮಾಡಿರ್ತಕ್ಕಂಥದ್ದು, ಇವತ್ತಿನ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಸಾಲವನ್ನ ದೊರಕಿಸಬೇಕಾದ್ರೆ ವಿಶೇಷವಾಗಿ ಮತ್ತು ಪೂರಕವಾಗಿ
ಇವತ್ತು ನಾವು ಸಾಲವನ್ನ ಪಡೆಯಬೇಕಾದ್ರೆ ವಿಶೇಷವಾಗಿ ನಾವು ಅವ್ರಿಗೆ ಒಂದು ಜಮೀನನ್ನ ಅಡವಿಡ್ಬೇಕಾಗ್ತದೆ, ಇಲ್ಲ ಒಡವೆಯನ್ನ ಅಡ ಇಡ್ಬೇಕಾಗ್ತದೆ, ಇಲ್ಲ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ವಸ್ತುಗಳನ್ನ ಅಡ ಇಟ್ಟು ಸಾಲವನ್ನ ಪಡೆಯುವಂತ ಪದ್ಧತಿ ಕೂಡ ತಮಗೆಲ್ಲರೂ ಕೂಡ ಗೊತ್ತಿದೆ. ಹೌದು. ಪೂಜ್ಯರು ಇದನ್ನ ಗಮನ ಇಟ್ಕೊಂಡು ನನ್ನ ನಾಡಿನ ಜನತೆಗೆ ಯಾವುದೇ ರೀತಿಯ ಮನೆಯನ್ನ ಅಡವಿಡದೆ, ಯಾವುದೇ ರೀತಿಯ ಜಮೀನನ್ನ ಅಡವಿಡಿಸಿಕೊಳ್ಳದೆ ಸಾಲವನ್ನು ಕೊಡಬೇಕು ಪೂರಕವಾಗಿ. ಅವರಿಗೆ ಯೋಗ್ಯತೆಗೆ ಅನುಸಾರವಾಗಿ, ಅವರ ಅಭಿವೃದ್ಧಿಗೆ ಅನುಸಾರವಾಗಿ, ಅವರ ಮಕ್ಕಳಕ್ಕೆ ಶಿಕ್ಷಣಕ್ಕೆ ಪೂರಕವಾಗಿ, ಅವರು ರೈತರಿದ್ರೆ ಅವರಿಗೆ ವ್ಯವಸಾಯಕ್ಕೆ ಅನುಕೂಲವಾಗಿ, ಅವರು ಟ್ರ್ಯಾಕ್ಟರ್ ಖರೀದಿ ಮಾಡ್ತಾರ, ಇಲ್ಲಾಂದ್ರೆ ವ್ಯಾಪಾರ ಮಾಡೋದಕ್ಕಾಗಿ ಆಟೋ ಒಂದು ಖರೀದಿ ಮಾಡಕ್ಕಿರ್ಬೋದು, ಒಂದು ತರಕಾರಿ ವ್ಯಾಪಾರ ಮಾಡಕ್ಕಿರ್ಬೋದು, ಇದಕ್ಕೆ ಪೂರಕವಾಗಿ ಸಾಲವನ್ನು ಕೊಡುವ ವ್ಯವಸ್ಥೆಯನ್ನ ಪೂಜ್ಯರು ಮಾಡಿರುವಂತದ್ದು. ನೋಡಿ ಸ್ನೇಹಿತರೆ, ತುಂಬಾ ಅದ್ಭುತವಾದ ಉದ್ದೇಶ. ಇಲ್ಲಿ ಎಲ್ಲಿ ಕೂಡ ನಿಮಗೆ ಯಾವುದೇ ಅಡಮಾನಗಳನ್ನು ಇಟ್ಕೊಳ್ಳದೆ, ಯಾವುದೇ ಒಂದು ನಿಮ್ಮ ಜಮೀನು, ನಿಮ್ಮ ಒಡವೆ ಯಾವುದನ್ನೂ ಕೇಳದೆ ನಿಮಗೆ ಸಾಲವನ್ನ ಕೊಡ್ತಾರೆ ಈ ಸಂಘದ ವತಿಯಿಂದ. ನಿಮಗೆ ಯಾವ ರೀತಿಯ ಸಾಲ ಬೇಕು, ಟ್ರ್ಯಾಕ್ಟರ್ ತರ್ಲಿಕ್ಕೆ ಬೇಕಾ, ಇಲ್ಲ ಯಾವ್ದಾದ್ರು ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಬೇಕಾ, ನಿಮ್ಮ ಒಂದು ಸಂಘದ ವತಿಯಿಂದಲೇ ನಿಮಗೆ ಯಾವುದೇ ಅಡಮಾನಗಳನ್ನ ಇಡಿಸ್ಕೊಳ್ಳದೆ ಸಿಗುವಂತಹ ಸಾಲ ಸೌಲಭ್ಯ ಎಲ್ಲಾದ್ರೂ ಇದೆ ಅಂದ್ರೆ ನಮ್ಮ ಸಂಘದಿಂದ, ನಮ್ಮ ಧರ್ಮಸ್ಥಳ ಸಂಘದಿಂದ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಇದೊಂದು ಒಳ್ಳೆಯ ಅದ್ಭುತವಾದ ವಿಷಯ ಸ್ನೇಹಿತರೆ. ಬನ್ನಿ, ನನ್ನ ಮುಂದಿನ ಒಂದು ಪ್ರಶ್ನೆನೂ ಕೂಡ ಅವರಿಗೆ ಕೇಳೋಣ. ಸರ್, ಇಷ್ಟೆಲ್ಲ ಯೋಜನೆ ಮಾಡಿದ್ದಾರೆ ಅಂತ ಹೇಳ್ತೀರಾ, ತುಂಬಾ ಒಳ್ಳೇದು. ಆದ್ರೆ ಧರ್ಮಸ್ಥಳ ಸಂಘ ಹೆಚ್ಚು ಬಡ್ಡಿಗಳನ್ನ ವಸೂಲಿ ಮಾಡ್ತಾ ಇದೆ ಜನಗಳ ಕಡೆಯಿಂದ. ಇದು ಬಡ್ಡಿನ ಕಟ್ಟಕ್ಕಾಗದೆ ಜನರು ತುಂಬಾ ಕಷ್ಟಗಳ ಪರಿಸ್ಥಿತಿಗೆ ಸಿಲುಕ್ತಾ ಇದಾರೆ ಅಂತ ಹಳ್ಳಿಗಳಲ್ಲಿ ಮಾತಾಡ್ತಾ ಇದಾರೆ ಸರ್, ಜನಗಳು ಮಾತಾಡ್ತಾ ಇದಾರೆ. ಅಷ್ಟೊಂದು ಬಡ್ಡಿಯನ್ನ ತಗೊಳ್ತಾ ಇದಾರಾ, ಇಲ್ಲ ಇದು ಸುಳ್ಳು ಸುದ್ದಿನ ಅನ್ನೋದನ್ನ ನೀವು ತಿಳಿಸ್ಬೇಕು ಸರ್. ಒಳ್ಳೆಯ ಪ್ರಶ್ನೆ ಸಂತವ್ರೆ, ವಿಶೇಷವಾದ ಪ್ರಶ್ನೆ, ಬಹಳ ಉತ್ತಮವಾದ ಪ್ರಶ್ನೆ ಅಂತ ನಾನು ಭಾವಿಸ್ತೇನೆ. ವಿಶೇಷವಾಗಿ ಇವತ್ತು 1 ಲಕ್ಷಕ್ಕೆ ಪೂರಕವಾಗಿ ತಾವು ಗಮನ ಇಟ್ಕೋಬೇಕು. 1 ಲಕ್ಷಕ್ಕೆ 1 ವರ್ಷಕ್ಕೆ 7,240 ರೂಪಾಯಿ ಬಡ್ಡಿ. 1 ವರ್ಷಕ್ಕೆ 1 ಲಕ್ಷಕ್ಕೆ 7,240 ರೂಪಾಯಿ. 7,240 ರೂಪಾಯಿ. ವಿಶೇಷವಾಗಿರ್ತಕ್ಕಂಥ ತಿಂಗಳಿಗೆ ನಿಮಗೆ 700 ರೂಪಾಯಿ ಬೀಳೋದಿಲ್ಲ 1 ಲಕ್ಷಕ್ಕೆ. ಲೆಕ್ಕ ಮಾಡ್ಕೊಳ್ಳಿ, ಕಡಿಮೆನೇ ಬೀಳುತ್ತೆ. ಎಷ್ಟು ಬೀಳುತ್ತೆ. ವಿಶೇಷವಾಗಿರ್ತಕ್ಕಂಥ ಅವರಿಗೆ ಪೂರ್ತಿ ದಾಖಲೆಯನ್ನು ಕೂಡ ನಮ್ಮ ಸಿಬ್ಬಂದಿಗಳು ವಿಶೇಷವಾಗಿ ಅವರಿಗೆ ಚಾರ್ಟ್ ಇರ್ತದೆ, ಅದ್ರ ಮುಖಾಂತರ ಯಾವ ರೀತಿಯಾಗಿ ಸಾಲವನ್ನ ಪಡೆಯುತ್ತಿರ್ತಾರೆ, ನಿಮಗೆ ಎಷ್ಟು ಕಂತು ಬೇಕು, ಎಷ್ಟು ವರ್ಷಕ್ಕೆ ಬೇಕು, ನೀವು ಎಷ್ಟು ಸಾಲವನ್ನ ಪಡೆದಿರ್ತೀರಾ, 1 ಲಕ್ಷ ಪಡೆದಿರ್ತೀರಾ, 2 ಲಕ್ಷ ಪಡೆದಿದ್ದೀರಾ, 3 ಲಕ್ಷವನ್ನ ನಿಮಗೆ ಪೂರಕವಾಗಿ ಫಸ್ಟ್ ಎಷ್ಟು ಬೇಕು, ಯಾವ ರೀತಿ ನಿಮಗೆ ಅನುಕೂಲ ಆಗ್ತದೆ, ನಿಮ್ಮ ವ್ಯವಹಾರಕ್ಕ ಮಾರ್ಗವಾಗಿ ಸಾಲವನ್ನ ಮರುಪಾವತಿಯನ್ನ ಮಾಡುವ ಕೂಡ ಯೋಜನೆ ಇದೆ. ಈಗ ಯಾರೋ ಬೇಕಾಬಿಟ್ಟಿಯವರು ಮಾತಾಡ್ತಾರೆ, ನಮ್ಮ ಸಂಸ್ಥೆಯಲ್ಲಿ ಸಾಲವನ್ನು ಪಡೆದಿರೋದಿಲ್ಲ, ಅವರು ವಿಶೇಷವಾಗಿ ಧರ್ಮಸ್ಥಳದಲ್ಲಿ ಬಡ್ಡಿ ಚಕ್ರ ಬಡ್ಡಿ ಆಗ್ತದೆ, ಆ ತರ ಬಡ್ಡಿ ಆಗ್ತಿದೆ, ಈ ತರ ಬಡ್ಡಿ ಆಗ್ತಿದೆ ಅಂತ ಪೂರಕವಾಗಿ ಮಾತಾಡೋಂಥದ್ದು ಕೂಡ ತಾವು ಕೂಡ ಗಮನಿಸಿದಿರ ಅಂತ ನಾನು ಭಾವಿಸ್ತೇನೆ. ವಿಶೇಷವಾಗಿ ಪೂರಕವಾಗಿ ಇರುವಂತ ವ್ಯವಸ್ಥೆ ಇದು. ಸ್ನೇಹಿತರೆ, ನೀವೀಗ ಹೇಳಿದ್ರು 7,240 ರೂಪಾಯಿ 1 ವರ್ಷಕ್ಕೆ ಅಂತ ಹೇಳಿದ್ರು ಸ್ನೇಹಿತರೆ. ಯಾವುದೇ ಒಂದು ನ್ಯಾಷನಲೈಸ್ ಬ್ಯಾಂಕ್, ನೀವು ಯಾವುದೇ ಬ್ಯಾಂಕ್ ಅಲ್ಲಿ ತಗೊಳ್ಳಿ, ಒಂದು ಗೃಹ ಸಾಲನು ಕೂಡ ಅಷ್ಟು ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಿಗೋದಿಲ್ಲ. ನೀವು ನಿಮ್ಮ ಮನೆಯನ್ನ ಅವರಿಗೆ ಎಲ್ಲಾ ಪೇಪರ್, ರಿಜಿಸ್ಟರ್ ಪೇಪರ್, ನಿಮ್ಮ ಖಾತೆ ಪೇಪರ್, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನ ಒದಗಿಸಿದ್ರು ಕೂಡ ನಿಮಗೆ 9%, 8.5% ಗಿಂತ ಯಾವ ಬ್ಯಾಂಕ್ ಅಲ್ಲೂ ಕೂಡ ಸಾಲ ಸಿಗೋದಿಲ್ಲ. 1 ಲಕ್ಷಕ್ಕೆ 7,240 ರೂಪಾಯಿ ಅಷ್ಟೇ ಬಡ್ಡಿಯನ್ನ ತೆಗೆದುಕೊಳ್ತಾ ಇದೀವಿ ಅಂತ ಹೇಳ್ತಿದ್ರೆ, ಇದೊಂದು ಸುಳ್ಳು ಮಾಹಿತಿ. ಯಾರು ನಮ್ಮ ಸಂಘದಲ್ಲಿ ಸಾಲವನ್ನ ತೆಗೆದುಕೊಂಡಿರೋದಿಲ್ಲ ಅವರು ಹೇಳ್ತಿರುವಂತ ಈ ಸುಳ್ಳು ಸುದ್ದಿ ಇದು. ಸಾಲ ತೆಗೆದುಕೊಂಡಿರೋರನ್ನ ಕೇಳಿ ತಿಳ್ಕೊಳ್ಳಿ ಅಂತ ಒಂದು ವಿಷಯವನ್ನ ನಮಗೆ ಹೇಳಿದರೆ, ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನನ್ನ ಮುಂದಿನ ಒಂದು ಪ್ರಶ್ನೆಯನ್ನು ಕೂಡ ಅವರಿಗೆ ಕೇಳೋಣ ಬನ್ನಿ. ನಿಮ್ಮ ಸಂಘ ಎಲ್ಲ ಹಳ್ಳಿಗಳಲ್ಲೂ ಇದೆಯಾ, ಇಲ್ಲ ಕೆಲವು ಹಳ್ಳಿಗಳಲ್ಲಿ ಇನ್ನೂ ಈ ಸಂಘವನ್ನ ಸ್ಥಾಪನೆ ಮಾಡಬೇಕಾಗಿದೆಯಾ? ಇದು ಕೂಡ ಬಹಳ ಒಳ್ಳೆಯ ಪ್ರಶ್ನೆ ಅಂತ ನಾನು ಭಾವಿಸ್ತೇನೆ. ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಸರ್ಕಾರನೂ ಕೂಡ ಮಾಡದೇ ಇರುವಂತಹ, ಸರ್ಕಾರ ಕೂಡ ನೋಡದೇ ಇರುವಂತಹ, ಯಾವ ಹಳ್ಳಿಯಲ್ಲಿ ಬಸ್ಸು ಕೂಡ ಸಂಪರ್ಕನೂ ಕೂಡ ಇಲ್ಲ, ಯಾವ ಹಳ್ಳಿಗೆ ಕರೆಂಟು ಕೂಡ ಇಲ್ಲ, ಯಾವ ಹಳ್ಳಿಗೆ ರಸ್ತೆನೂ ಕೂಡ ಇಲ್ಲ, ಯಾವ ಜನಗಳು ಜನಪ್ರತಿನಿಧಿಗಳು ಕೂಡ, ಕೆಲವು ಜನಗಳು ಕೂಡ ಪ್ರತಿನಿಧಿಗಳು ಕೂಡ ಯಾರು ಹೋಗಿಲ್ಲ ಅಂತಹ ಒಂದು ಹಳ್ಳಿಯನ್ನು ಕೂಡ ಪೂಜ್ಯರು ಹೇಳಿದರೆ, ಯಾವ ಹಳ್ಳಿಯಲ್ಲಿ ಕೂಡ ಜಾತಿ ಧರ್ಮ ಭೇದವನ್ನ ಮೀರಿ ಯಾವ ಹಳ್ಳಿಯಲ್ಲಿ ಬಡ ಜನಗಳಿದ್ದಾರೆ, ಯಾರು ಏನು ಇವತ್ತು ಕೈಲಿ ಆಗುವಂತವರು ಇದ್ದಾರೆ, ಅವರನ್ನ ಗುರುತಿಸಿ
ತಾವು ಸಾಲ ಕೊಡುವಂತೆಯೇ ಉದ್ದೇಶ ಅಲ್ಲ, ಅವರನ್ನ ಸಬಲೀಕರಣ ಮಾಡಬೇಕು. ಬಹಳ ಮುಖ್ಯವಾಗಿ ಅವರನ್ನ ಗುರುತಿಸಬೇಕು. ಅವರನ್ನ ವಿಶೇಷವಾಗಿ ಗುರುತಿಸುವಂತ ಕೆಲಸವನ್ನು ಇಡೀ ನಮ್ಮ ರಾಜ್ಯದಲ್ಲಿ ಯಾವ ಹಳ್ಳಿಯಲ್ಲಿ ಧರ್ಮಸ್ಥಳ ಸಂಘ ಇಲ್ಲ ಅನ್ನೋಂತ ಹಳ್ಳಿಗಳು ಕೂಡ ಎಲ್ಲೂ ಇಲ್ಲ. ಯಾವ ಹಳ್ಳಿಯೂ ಕೂಡ ಇನ್ನೂ ಬಾಕಿ ಉಳಿದಿಲ್ಲ. ಎಲ್ಲ ಪೂರಕವಾಗಿ ಎಲ್ಲ ಹಳ್ಳಿಗಳನ್ನು ನಮ್ಮ ಸಂಸ್ಥೆ ಮುಟ್ಟಿದೆ. ನಮ್ಮ ಗ್ರಾಮೀಣ ಅಭಿವೃದ್ಧಿಯ ನಮ್ಮ ಎಲ್ಲ ಸಿಬ್ಬಂದಿಗಳು ಯಾವುದೇ ಸಣ್ಣ 10-15 ಮನೆ ಇದ್ರೂ ಕೂಡ ಆ ಮನೆಯೊಂದು ಭೇಟಿಯನ್ನ ಎಲ್ಲ ನಮ್ಮ ಸಂಘದವರು ಕೂಡ ಪೂರಕವಾಗಿ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಅದ್ಭುತವಾದ ಒಂದು ವಿಷಯ ಇದು. ನಾನು ಈ ಪ್ರಶ್ನೆನ ಯಾಕೆ ಕೇಳಿದೆ ಅಂದ್ರೆ, ಇನ್ನು ಸ್ವತಂತ್ರ ಬಂದು ಎಷ್ಟೋ ವರ್ಷಗಳು ಆದ್ರೂ ಕೂಡ ಸರ್ಕಾರನೇ ಎಷ್ಟೋ ಹಳ್ಳಿಗಳಿಗೆ ಬೆಳಕನ್ನ ಕಲ್ಪಿಸಿಲ್ಲ, ರಸ್ತೆಯನ್ನ ಕಲ್ಪಿಸಿಲ್ಲ. ಇನ್ನು ಎಷ್ಟೋ ಹಳ್ಳಿಗಳು ಹಿಂದುಳಿದಿದ್ದಾವೆ. ಆದ್ರೆ ನಮ್ಮ ಸಂಘ ಆಗಲ್ಲ. ನಮ್ಮ ಸಂಘ ಪ್ರತಿಯೊಂದು ಹಳ್ಳಿಯನ್ನ ತಲುಪಿದೆ, ಪ್ರತಿಯೊಂದು ಮನೆಯನ್ನ ತಲುಪಿದೆ. ಅಷ್ಟೇ ಅಲ್ಲದೆ ಅವರ ಸಬಲೀಕರಣವನ್ನ ಮಾಡುವುದು ನಮ್ಮ ಉದ್ದೇಶವಾಗಿದೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಂತದ್ದಲ್ಲ. ಈ ಸಂಘ ಸರ್ವ ಜನಾಂಗದ ಒಂದು ಸಂಘ ಅಂತ ಹೇಳಿದ್ದಾರೆ. ಎಲ್ಲಾ ಧರ್ಮದವರು ಕೂಡ ಈ ಸಂಘವನ್ನ ಬಳಸ್ಕೊಳ್ಬಹುದು, ಈ ಸಂಘಕ್ಕೆ ಸೇರ್ಕೊಳ್ಬಹುದು, ಈ ಸಂಘದಿಂದ ಉಪಯೋಗವನ್ನ ಪಡೆದುಕೊಳ್ಬಹುದು ಅನ್ನುವಂತ ಮಾಹಿತಿನ ಹೇಳಿದರೆ ತುಂಬಾ ಖುಷಿಯಾದ ವಿಚಾರ. ಬನ್ನಿ ನನ್ನ ಮುಂದಿನ ಒಂದು ಪ್ರಶ್ನೆಯನ್ನು ಕೇಳೋಣ. ಸರ್, ನಿಮ್ಮ ಸಂಘಕ್ಕೆ ಸೇರ್ಬೇಕು ಅಂದ್ರೆ ಜನ ಏನ್ ಮಾಡ್ಬೇಕು ಸರ್? ಹೇಗೆ ಸೇರ್ಕೊಳ್ಳೋದು ಸರ್? ನಮ್ಮ ಹೊಸದುರ್ಗದಲ್ಲಿ ಒಂದು ಯೋಜನಾ ಕಚೇರಿ ಇರ್ತದೆ. ಯೋಜನಾ ಕಚೇರಿಯ ಜೊತೆಗೆ ನಮ್ಮ ಒಂದು ವಲಯ ಬರ್ತದೆ. ಯೋಜನಾ ಕಚೇರಿ ಬಿಟ್ರೆ ನಮಗೆ ವಲಯ ಅಂತ ಬರ್ತದೆ. ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ನಮ್ದು DTOT ವಲಯ, ಹೊಸದುರ್ಗದ ಯೋಜನಾ ಕಚೇರಿ ಒಂದು. ಅಲ್ಲಿ ಮೇಲ್ವಿಚಾರಕರು ಅಂತ ಇರ್ತಾರೆ. ಅದನ್ನ ಬಿಟ್ರೆ ಒಂದು ಇಷ್ಟು ಹಳ್ಳಿ ವ್ಯಾಪ್ತಿಗೆ ಬರುವಂತಹ ಸೇವಾ ಪ್ರತಿನಿಧಿ ಅಂತ ಇರ್ತಾರೆ. ಸೇವಾ ಪ್ರತಿನಿಧಿ ಅವರು ಕೂಡ ಹಳ್ಳಿಯಲ್ಲಿ ಇರುವಂತಹ ಜನಗಳನ್ನ ಭೇಟಿ ಮಾಡಿ ಧರ್ಮಸ್ಥಳ ಸಂಘದ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಎಷ್ಟು ಜನ ಒಂದು ಸಂಘದಲ್ಲಿ ಇರಬೇಕು, ಅವ್ರು ಮಾಡುವಂತಹ ಕೆಲಸ ಏನು, ಅವ್ರು ಕೊಡುವಂತಹ ಏನು ಕೊಡ್ಬೇಕಾಗ್ತದೆ ನಮ್ಮ ಸಂಘಕ್ಕೆ, ಯಾವ ಯಾವ ರೀತಿಯಾದ ದಾಖಲೆಗಳನ್ನು ಕೊಡಬೇಕು, ಕೊಟ್ಟು ನಮ್ಮ ಸಂಘದ ಏನು ಸುತ್ತೋಲೆ ಇರ್ತದೆ ವಾರ ವಾರ ಸಭೆಯನ್ನ ಮಾಡಬೇಕು. ಇಷ್ಟು ನನ್ನ ಮಾಡಿ ನಮ್ಮ ಸೇವಾ ಪ್ರತಿನಿಧಿಗಳನ್ನು ಭೇಟಿ ಆದ್ರೆ ಯಾವ ರೀತಿಯಾಗಿ ಸಂಘವನ್ನು ಮಾಡಬೇಕು, ಎಷ್ಟು ಜನ ಸದಸ್ಯರನ್ನು ಸೇರಬೇಕು ಅಂತ ಹೇಳಿ ಅವರು ಪೂರಕವಾಗಿ ಮಾತನ್ನ ಹೇಳ್ತಾರೆ. ನೋಡಿ ಸ್ನೇಹಿತರೆ, ಇವರು ಒಂದು ವಲಯದ ಬಗ್ಗೆ ಹೇಳಿದ್ರು. ವಲಯ ಅಂದ್ರೆ ಪ್ರತಿಯೊಂದು ಒಂದು ಜಿಲ್ಲೆಯಲ್ಲಾಗಿರ್ಬೋದು, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ವಲಯಗಳು ಅಂತ ಇರ್ತವೆ. ಆ ವಲಯಗಳಲ್ಲಿ ಇವರ ಸೇವಾ ಪ್ರತಿನಿಧಿಗಳಿರ್ತಾರೆ. ಆ ಸೇವಾ ಪ್ರತಿನಿಧಿಗಳನ್ನ ನೀವು ಸಂಪರ್ಕಿಸಿದ್ದೇ ಆದಲ್ಲಿ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ. ನಿಮ್ಮ ಊರಿನಲ್ಲಿ ಒಂದು ಸಂಘವನ್ನ ಮಾಡಬೇಕು ಅಂದ್ರೆ ಎಷ್ಟು ಜನ ಬೇಕಾಗುತ್ತೆ, ಹೇಗೆ ಈ ಸಂಘವನ್ನ ನೀವು ಕಟ್ಟಬಹುದು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಪರಿಪೂರ್ಣವಾದ ಮಾಹಿತಿಯನ್ನ ಕೊಡ್ತಾರೆ. ನೀವು ಪ್ರತಿಯೊಂದು ಊರಲ್ಲೂ ಕೂಡ ನೀವು ಸಂಘವನ್ನ ಸ್ಥಾಪನೆ ಮಾಡ್ಕೋಬಹುದು, ಈ ಸಂಘವನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಬನ್ನಿ ಮುಂದಿನ ಒಂದು ಪ್ರಶ್ನೆಯನ್ನು ಕೂಡ ಕೇಳೋಣ. ನಿಮ್ಮ ಸಂಘದಿಂದ ಅಭಿವೃದ್ಧಿ ಆದವರ ಸಂಖ್ಯೆ ಎಷ್ಟಿದೆ ಸರ್? ಒಟ್ಟು ನಮ್ಮ ತಾಲೂಕಲ್ಲಿ 2 ಯೋಜನಾ ಕಚೇರಿಗಳಿದಾವೆ. ಒಂದು ಹೊಸದುರ್ಗ ಮತ್ತು ಆಲ್ರಮೇಶ್ವರ. ಒಟ್ಟು 4210 ಸ್ವಯಂ ಸೇವಕ ಸಂಘಗಳಿದಾವೆ. ಅದರಲ್ಲಿ ಒಟ್ಟು ಸದಸ್ಯರು 38,562 ಜನ ಇದರ ಪ್ರಯೋಜನವನ್ನು ಪಡೆದಿರ್ತಾರೆ. ಅದರ ಜೊತೆಗೆ ಸಾಲವನ್ನ ಪಡೆಯೋದ್ರ ಜೊತೆಗೆ ಬೇಕಾದಷ್ಟು ಸೌಲಭ್ಯಗಳಿದಾವೆ. ನಮ್ಮ ಸಂಸ್ಥೆಯಲ್ಲಿ 35 ಯೋಜನೆಗಳಿದಾವೆ. ಜನಕ್ಕೆ ಮುಟ್ಟಿಸುವಂತಹ ಸೌಲಭ್ಯಗಳು 35 ಯೋಜನೆಗಳಿದಾವೆ. ಸಾಲವನ್ನ ಪಡೆದ್ರೆ, ಸಾಲವನ್ನ ಆಕಸ್ಮಿಕವಾಗಿ ದುರಂತ ಆದ್ರೆ ಯಾವ ರೀತಿಯ ಪಾಲಿಸಿಗಳಿದಾವೆ, ಅವರು ಯಾವ್ಯಾವ ರೀತಿಯಾಗಿ ಅವರು ಆಕಸ್ಮಿಕವಾಗಿ ಸಾವನ್ನಪ್ಪಿದ್ರೆ ಏನ್ ಮಾಡಬೇಕು ಅನ್ನೋದು ಕೂಡ ವಿಶೇಷವಾಗಿದೆ. ಅದರ ಜೊತೆಗೆ ನಮ್ಮ 2 ಒಂದು ತಾಲೂಕು ಕಚೇರಿ ಕೂಡ ಬಹಳ ಅದ್ಭುತವಾಗಿ ಸುಮಾರು ಒಂದೊಂದು ಕಚೇರಿಯಲ್ಲಿ 500 ಕೋಟಿ ಸಾಲವನ್ನು ಕೊಟ್ಟಿದೆ ನಮ್ಮ ಸಂಸ್ಥೆ. 2 ಕಚೇರಿಗಳಿದಾವೆ. 500 ಕೋಟಿ ಸಾಲವನ್ನು ಕೊಟ್ಟಿದೆ ನಮ್ಮ ಸಂಸ್ಥೆ. 500 ಕೋಟಿ ಸಾಲವನ್ನು ಕೊಟ್ಟಿದೆ. ನೋಡಿ ಸ್ನೇಹಿತರೆ, ಇದು ಒಂದು ಕುತೂಹಲಕಾರಿ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ. ಹೊಸದುರ್ಗ ತಾಲೂಕಿನಲ್ಲಿ 2 ಒಂದು ಕಚೇರಿಗಳಿದಾವೆ. ಒಂದು ಆಲರಾಮೇಶ್ವರ, ಇನ್ನೊಂದು ಹೊಸದುರ್ಗ. ಈ 2 ಕಚೇರಿಯಿಂದ ಸೇರಿ ಜನಗಳಿಗೆ ಅಭಿವೃದ್ಧಿಗೋಸ್ಕರ 500 ಕೋಟಿ ಹಣವನ್ನ ಬಿಡುಗಡೆ ಕೊಟ್ಟಿದ್ದೇವೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದು ಅಷ್ಟು ಸುಲಭವಾದ ಚಿಕ್ಕ ದುಡ್ಡು ಅಮೌಂಟ್ ಅಲ್ವೇ ಅಲ್ಲ ಸ್ನೇಹಿತರೆ. 500 ಕೋಟಿ ಹಣ ನಮ್ಮ ಹೊಸದುರ್ಗ ತಾಲೂಕಿನಲ್ಲೇ 2 ಕಚೇರಿಯಿಂದ ನಾವು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ತುಂಬಾ ಖುಷಿಯಾದ ವಿಚಾರ ಇದು. ಹಾಗೂ 38,562 ಜನ ಸದಸ್ಯರು ಇರುವಂತಹ ತಾಲೂಕು ಇದಾಗಿದೆ. ನೋಡಿ ಎಷ್ಟೊಂದು ಜನ ಇದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸೇರ್ಕೊಂಡಿದ್ದಾರೆ ಅಂತ ನೋಡಿ.
ಈ ಒಂದು ಸಂಘ ಸಂಸ್ಥೆಗಳನ್ನ ಮಾಡೋದಷ್ಟೇ ಅಲ್ಲದೆ ಇದನ್ನ ನಿರ್ವಹಣೆ ಮಾಡಲಿಕ್ಕೆ 272 ಜನ ಸೇವಾ ಪ್ರತಿನಿಧಿಗಳನ್ನ ಒದಗಿಸಿ ಅವರಿಗೆ ಸಂಬಳವನ್ನು ಕೂಡ ಒಂದು ಧರ್ಮಸ್ಥಳ ಸಂಸ್ಥೆಯಿಂದ ಕೊಡ್ತಾ ಇದ್ದಾರೆ. 272 ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅಷ್ಟೊಂದು ಜನಕ್ಕೆ ಒಂದು ಕೆಲಸವನ್ನ ಕೊಟ್ಟಿದ್ದಾರೆ. ಹಾಗೂ ಮಹಿಳೆಯರಿಗೆ ಎಲ್ಲ ಹಳ್ಳಿಗಳಲ್ಲಿ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ, ಮಹಿಳಾ ಸಬಲೀಕರಣ ಮಾಡ್ಲಿಕ್ಕೆ ಈ ಒಂದು ಧರ್ಮಸ್ಥಳ ಸಂಘ ಸಹಾಯವಾಗಿದೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ನನ್ನ ಮುಂದಿನ ಪ್ರಶ್ನೆಯನ್ನು ಕೂಡ ಕೇಳೋಣ. ಸರ್, ನಿಮ್ಮ ಸಂಘದಿಂದ ಸಾಲ ಹೇಗೆ ಸಿಗುತ್ತೆ? ಅದು ಯಾವುದರ ಒಂದು ಅನಾಲಿಟಿಕ್ಸ್ ಮೇಲೆ, ಯಾವುದರ ಒಂದು ಬೇಸ್ ಮೇಲೆ ನೀವು ಅವ್ರಿಗೆ ಸಾಲವನ್ನ ಕೊಡ್ತೀರಾ ಸರ್? ಸುಮ್ನೆ ಸಾಲವನ್ನ ತೆಗೆದುಕೊಳ್ಬಹುದಾ, ಇಲ್ಲ ಅದಕ್ಕೆ ಒಂದು ಪೂರಕವಾದ ದಾಖಲೆಗಳು ನಿಮಗೆ ಬೇಕಾಗುತ್ತಾ? ನಮ್ಮ ಯೋಜನಾ ಕಚೇರಿಯ ಸಿಬ್ಬಂದಿಯವರು, ನಮ್ಮ ಯೋಜನಾ ಕಚೇರಿಯ ಪ್ರಾಜೆಕ್ಟ್ ಆಫೀಸರ್ ಇರ್ತಾರೆ, ಮತ್ತೆ ಸೂಪರ್ವೈಸರ್ ಇರ್ತಾರೆ, ಮತ್ತು ಸೇವಾ ಪ್ರತಿನಿಧಿಗಳು ಇರ್ತಾರೆ. ಸಂಘದಲ್ಲಿ ಇರ್ತಕ್ಕಂಥವ್ರು ನಾವು ವಿಶೇಷವಾಗಿ ಸಾಲವನ್ನ ಭರಿಸಬೇಕಾಗ್ತದೆ. ನಮಗೆ ಸಾಲ ಬೇಕು, ಸಾಲ ಯಾವ ಉದ್ದೇಶಕ್ಕೆ ಬೇಕು, ಬಹಳ ಮುಖ್ಯವಾದ ಪಾಯಿಂಟ್. ಯಾವ ಉದ್ದೇಶಕ್ಕೆ ನಮಗೆ ಸಾಲ ಬೇಕು? ವ್ಯಾಪಾರ ಮಾಡಕ್ಕೆ ಸಾಲ ಬೇಕು, ಹಸು ಖರೀದಿಗೆ ಬೇಕು, ಆಮೇಲೆ ಒಂದು ಟ್ರ್ಯಾಕ್ಟರ್ ಖರೀದಿ ಮಾಡ್ತೀವಿ, ಒಂದು ಬೈಕ್ ವ್ಯಾಪಾರ ಮಾಡೋದು. ನಾನು ತರಕಾರಿ ಬೆಳೀತಾ ಇದ್ದೀನಿ, ತರಕಾರಿ ವ್ಯಾಪಾರ ಮಾಡೋ ಉದ್ದೇಶಕ್ಕಾಗಿ ಬೈಕ್ ಅನ್ನು ಖರೀದಿ ಮಾಡ್ತೇನೆ. ಇಲ್ಲ ನನ್ನ ಮಗುವಿನ ಶಿಕ್ಷಣಕ್ಕೆ ಬೇಕು ಪೂರಕವಾಗಿ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ಅವರು ಅಲ್ಲಿ ಇರ್ತಾರೆ, ಅವರು ಇಲಾಖೆಯವರು ಇರ್ತಾರೆ. ಅದು ಅವರು ಮಾಡೋ ಅಂತ ಕೆಲಸ. ಅದು ಇಲಾಖೆಯವ್ರು, ನಮಗೂ ಅದಕ್ಕೂ ಸಂಬಂಧ ಇರೋದಿಲ್ಲ. ಅವರು ಯಾವ ರೀತಿಯಾಗಿ ಕೇಳಿ ಅವ್ರಿಗೆ ಯಾವ್ದಕ್ಕೆ ಅಂತ ಗುರುತು ಮಾಡಿ ಅವ್ರಿಗೆ ಸಾಲವನ್ನ ಮಂಜೂರು ಮಾಡ್ತಾರೆ. ವಿಶೇಷವಾಗಿ ಅವ್ರದ್ದು ಅಧಿಕಾರಿಗಳು ಮಾಡುವಂತ ಕೆಲಸ. ನೋಡಿ ಸ್ನೇಹಿತರೆ, ಸಾಲವನ್ನು ನಾವ್ ಹೇಗ್ ಪಡಿತೀವಿ? ನಾವೇನಾದ್ರೂ ಒಂದು ಕೆಲಸ ಮಾಡ್ಲಿಕ್ಕೆ ಸಾಲ ಪಡಿತೀವಿ. ಯಾವುದೇ ಉದ್ದೇಶ ಇಲ್ಲದೆ ಅಂತೂ ಸಾಲ ಮಾಡೋದಿಲ್ಲ. ಆ ಉದ್ದೇಶವನ್ನ ಹೇಳ್ಬೇಕಷ್ಟೇ. ನಾವು ಯಾವುದಕ್ಕೆ ಸಾಲವನ್ನ ಮಾಡ್ತಿದ್ದೇವೆ? ಒಂದು ವ್ಯಾಪಾರ ಮಾಡ್ಲಿಕ್ಕೋ, ಮಕ್ಕಳ ವಿದ್ಯಾಭ್ಯಾಸಕ್ಕೋ, ಮದುವೆಗೋ, ಈ ತರ ಒಂದು ಉದ್ದೇಶ, ಅದಕ್ಕೆ ಪೂರಕವಾದಂತಹ ಒಂದು ದಾಖಲೆಗಳನ್ನ ಕೊಟ್ರೆ ನಿಮಗೆ ಸಾಲ ಸೌಲಭ್ಯ ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದೆ. ಬನ್ನಿ ನನ್ನ ಮುಂದಿನ ಒಂದು ಪ್ರಶ್ನೆನೂ ಕೂಡ ಕೇಳೋಣ. ಇದು ಹೆಣ್ಣು ಮಕ್ಕಳಿಗೆ ಅಷ್ಟೇನೆ ಮಾಡಿರುವಂತಹ ಸಂಘ ಸಂಸ್ಥೆನೋ, ಇಲ್ಲ ಗಂಡು ಮಕ್ಕಳು ಕೂಡ ಹಳ್ಳಿಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಸೇರ್ಕೊಳ್ಳುವಂತದ್ದಿದೆಯೋ, ಇಲ್ಲ ಗಂಡು ಮಕ್ಕಳಿಗೆ ಸಂಘ ಸಂಸ್ಥೆಯಲ್ಲಿ ಅವಕಾಶ ಇಲ್ಲ, ಅವರಿಗೆ ಸೇವಾ ಪ್ರತಿನಿಧಿಗಳಾಗಿ ಈ ತರ ಒಂದು ಕೆಲಸವನ್ನ ಕೊಟ್ಟಿದ್ದೀರೋ? ಈಗ ಇದು ಹೇಗೆ ನಮ್ಗೆ ಉಪಯೋಗ ಆಗ್ತಾ ಇದೆ ಗಂಡು ಮಕ್ಕಳಿಗೆ ಅನ್ನೋದನ್ನ ತಿಳಿಸ್ಕೊಡಿ ಸರ್. ಒಳ್ಳೆಯ ಪ್ರಶ್ನೆ ಸಂತು ಅವ್ರೆ. ವಿಶೇಷವಾಗಿ ಇಲ್ಲಿ ನಾನು ಆಗ್ಲೇ ಹೇಳಿದ ಹಾಗೇನೆ ಜಾತಿ ಧರ್ಮ ಇದನ್ನು ಕೂಡ ಮೀರಿ ಕೆಲಸ ಮಾಡ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ, ಹೆಣ್ಣು ಗಂಡು ಕೆಲಸವನ್ನು ಮಾಡುವುದರ ಜೊತೆಗೆ ಸೇವಾ ಪ್ರತಿನಿಧಿ ಇರ್ಬೋದು, ಮೇಲ್ವಿಚಾರಕರು ಇರ್ಬೋದು, ಪ್ರಾಜೆಕ್ಟ್ ಆಫೀಸರ್ ಇರ್ಬೋದು, ಯಾರಾದ್ರೂ ಕೂಡ ಅವರವರ ಕೆಲಸದ ಮೇಲೆ ಅವ್ರಿಗೆ ಕೆಲಸ ಸಿಗ್ತದೆ. ನೀವು ಆಗ್ಲೇ ಒಂದು ಸಂಘ ಹೆಣ್ಮಕ್ಳೇ ಇರ್ಬೇಕಂತ, ವಿಶೇಷವಾಗಿ ನಮ್ಮನ್ನೇ ಉದಾಹರಣೆ ತಗೊಂಡ್ರೆ, ನಾನು ಕೂಡ ಒಂದು ನಕ್ಷತ್ರ ಎಂಬ ಸಂಘವನ್ನು ಮಾಡಿದೀವಿ. ನಾವು ಕೂಡ ಒಂದು 10 ಜನ ಸದಸ್ಯರಿದ್ದೀವಿ. ನಾವು ವಿಶೇಷವಾಗಿ ಸಾಲವನ್ನು ಕೂಡ ಪಡೆದಿದ್ದೇನೆ. ನಾನು ಸಾಲವನ್ನು ಪಡೆದಿಲ್ಲ ಅಂದ್ರೆ ಮಾತಾಡಕ್ಕೆ ನನಗೆ ಶಕ್ತಿ ಇರೋದಿಲ್ಲ. ನಾನು ಯಾವ ಮಾನದಂಡ ಇಟ್ಕೊಂಡು ಮಾತಾಡ್ಬೇಕಾಗ್ತದೆ? ನಾನು ಪೂರಕವಾಗಿ ಅದ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅದರಲ್ಲಿ ನಾನು ಕೂಡ ಏನು ಪುರುಷ ನಮ್ಮ ಸಂಘದ ಸದಸ್ಯ, ನಮ್ಮೂರಲ್ಲಿ ಕೂಡ ಒಂದು 5 ಸಂಘಗಳಿದಾವೆ. ಅದರಲ್ಲಿ ಹೆಣ್ಣು ಗಂಡು ಅನ್ನೋ ಭಾವನೆ ಇಲ್ಲ. ಯಾರಾದ್ರೂ ಸಂಘ ಮಾಡ್ಬೋದು, ಯಾರಾದ್ರೂ ಸಾಲ ತಗೋಬಹುದು, ಯಾರಾದ್ರೂ ಕಟ್ಬೋದು. ಹೆಣ್ಣು ಗಂಡು ಅನ್ನೋ ಭಾವನೆ ಇಲ್ಲ. ನಾವು ಕೂಡ ಸಂಘದಲ್ಲಿ ಇದೀವಿ. ಅದರಲ್ಲಿ ಕೂಡ ಯಾರಿಗಾದ್ರೂ ಸಾಲ ಪಡೆಯಬಹುದು, ಅದರ ಪ್ರಯೋಜನ ಪಡ್ಕೋಬಹುದು. ಹೆಣ್ಣಿಗೆ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅಂತಿಲ್ಲ. ನೋಡಿ ಸ್ನೇಹಿತರೆ, ಒಂದು ತಪ್ಪು ಕಲ್ಪನೆ, ಹೆಣ್ಣು ಮಕ್ಕಳಿಗೆ ಸಂಘ ಅಂದ್ರೆ ಹೆಣ್ಣು ಮಕ್ಕಳಿಗೆ ಅನ್ನುವಂತ ಒಂದು ಕಲ್ಪನೆ ಇದೆ ಸ್ನೇಹಿತರೆ. ಅದನ್ನ ನಮಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಸಂಘ ಅನ್ನೋದು ಬರೀ ಹೆಣ್ಣು ಮಕ್ಕಳಿಗೆ ಅಷ್ಟೇ ಸೀಮಿತ ಅಲ್ಲ, ಗಂಡು ಮಕ್ಕಳುಗಳು ಕೂಡ ಸಂಘವನ್ನ ಮಾಡ್ತಾ ಇದ್ದೇವೆ. ನಾನು ಕೂಡ ಸಾಲ ಪಡೆದಿದ್ದೇನೆ. ವಿಶೇಷವಾಗಿ ಅಂತ ಏನು ಹೆಣ್ಣು ಮಕ್ಕಳಿಗೆ ಅಂತ ಏನು ಸಂಘಗಳು ಮಾಡಿಲ್ಲ. ಇದೊಂದು ತಪ್ಪು ಕಲ್ಪನೆ ಅಂತ ಹೇಳಿದ್ದಾರೆ. ಗಂಡು ಮಕ್ಕಳು ಕೂಡ ಸಂಘಗಳಲ್ಲಿ ಸೇರ್ಕೊಳ್ಬಹುದು. ಅವರು ಕೂಡ ಎಲ್ಲ ಆಫೀಸರ್ಗಳಾಗಿ, ಸೇವಾ ಪ್ರತಿನಿಧಿಗಳಾಗಿ ಎಲ್ಲ ಕೆಲಸ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸರ್, ಈ ಧರ್ಮಸ್ಥಳ ಸಂಘದ ಮುಂದಿನ ಗುರಿ ಏನು ಮತ್ತು ನಿಮ್ಮ ನಡೆ ಏನು ಸರ್? ಬಹುಶಃ ಪೂಜ್ಯರ ಒಂದು, ನಾನು ಹಾಗೇನೆ ಹೇಳಿದ ಹಾಗೆ ಅಮ್ಮನವರ ಮತ್ತು ಪೂಜ್ಯರವರ ಇಡೀ ನಾಡಿನ ಜನ ಯಾರು ಕೂಡ ವಿಶೇಷವಾಗಿ ಅನ್ನ ಇಲ್ಲದೆ, ಒಂದೊತ್ತಿಗೆ ಊಟ ಇಲ್ಲದೆ, ಮನೆಯಲ್ಲಿ ಯಾರೂ ಕೂಡ ಮನೆ ಇಲ್ಲದೆ, ಬಿಸಿಲಿನಲ್ಲಿ ಒಣಗಿ ಮಳೆಯಲ್ಲಿ ನೆಂದು ಯಾರೂ ಕೂಡ ಇರಬಾರದು, ಸೂರಿಲ್ಲದೇನೆ. ವಿಶೇಷವಾಗಿ ಧರ್ಮಸ್ಥಳ ಸಂಸ್ಥೆ ಅಂದ್ರೆ ಸಾಲ ಕೊಡುವಂಥದ್ದೇ ಅಲ್ಲ, ಸಾಲ ಕಟ್ಟಿಸುವಂಥದ್ದೇ ಅಲ್ಲ, ವಿಶೇಷವಾಗಿ ಪೂರಕವಾಗಿ 35 ಯೋಜನೆಗಳನ್ನ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ. ಒಂದು ಪೂಜ್ಯರ ಒಂದು ಕನಸಿನ ಯೋಜನೆ. ಇವತ್ತು ನಮಗೆಲ್ಲರೂ ಕೂಡ ಗೊತ್ತಿದೆ, 2021-22 ಸಂದರ್ಭದಲ್ಲಿ ವಿಶೇಷವಾಗಿ ಭೀಕರವಾಗಿ ಮಳೆ
ರೈತರಿಗೆ ಹೊಡೆತವನ್ನು ಕೊಡ್ತು. ಹೌದು. ಆ ಸಂದರ್ಭದಲ್ಲಿ ಸುಮಾರು 1,200 ಅಡಿ ಕೊರಲು ಕೂಡ ನೀರು ಸಿಗ್ತಾ ಇರಲಿಲ್ಲ ರೈತರಿಗೆ. ವಿಶೇಷವಾಗಿ ಅವತ್ತು ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಹೌದು ಖರ್ಚು ಬರೋದು, ಮೋಟರ್ ಇಳಿಸ್ಬೇಕಂದ್ರೆ ಮತ್ತೆ 1 ಲಕ್ಷ ಬರೋದು. ಆ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜ್ಯರು ಗಮನವನ್ನು ಇಟ್ಕೊಂಡು ರೈತರ ಬದುಕು ಬಹಳ ಸಂಕಷ್ಟದಲ್ಲಿದೆ, ನಾನು ಏನಾದ್ರೂ ಕೂಡ ವಿಶೇಷವಾಗಿ ರೈತರಿಗೆ ಸಂಬಂಧಪಟ್ಟ ಹಾಗೆ ಪಂಪ್ಸೆಟ್ಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಮಾಡ್ಬೇಕಂತ ಹೇಳಿ ಒಂದು ಯೋಜನೆಯನ್ನ ತರ್ತಾರೆ ಪೂಜ್ಯರು. ಕೆರೆಯನ್ನ ಹೂಳನ್ನ ಎತ್ತುವಂತ ಕೆಲಸ, ಪ್ರಥಮವಾಗಿ ಅಂತರ್ಜಲವನ್ನ ಅಭಿವೃದ್ಧಿಯನ್ನ ಮಾಡಬೇಕು. ನನ್ನ ಭಾಗದ ರೈತರು ಅನ್ನದಾತರು ಈ ದೇಶದ ಅನ್ನವನ್ನ ಬೆಳೆದು ಎಲ್ಲ ನನ್ನ ನಾಡಿನ ಜನತೆಗೆ ಒದಗಿಸುವಂತ ರೈತರ ಬಾಳವನ್ನ ಬೆಳಗಿಸ್ಬೇಕು ಅಂತೇಳಿ ವಿಶೇಷವಾಗಿ ಪ್ರಥಮವಾಗಿ ಅವರು ಕೆರೆಯನ್ನ ಉಳುವಂತ ಕೆಲಸವನ್ನ ಮಾಡ್ತಾರೆ. ನಮ್ಮ ಊರು ನಮ್ಮ ಕೆರೆ ಅಭಿವೃದ್ಧಿ ಅನ್ನೋ ಒಂದು ಕೆಲಸವನ್ನ ಕಾನ್ಸೆಪ್ಟ್ ಇಟ್ಕೊಂಡು ಅದು ಎಷ್ಟು ಲಕ್ಷ ಆದ್ರೂ ಕೂಡ ಪೂಜ್ಯರೇ ಅದಕ್ಕನ್ನ ಬರೆಸ್ತಾರೆ. ಎಷ್ಟೇ ಲಕ್ಷ ಆದ್ರೂ ಕೂಡ ಯಾವ ಊರಿನ ಕೆರೆ ಆದ್ರೂ ಕೂಡ ಆ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ 8 ಕೆರೆಗಳನ್ನ ಅಭಿವೃದ್ಧಿ ನಾವು ಮಾಡಿದ್ದೀವಿ. ವಿಶೇಷವಾಗಿ ಅದರ ಜೊತೆಗೆ ನಮ್ಮ ಏನಿವತ್ತು ತಾಲೂಕಿನ ವ್ಯಾಪ್ತಿಯಲ್ಲಿ ಇರುವಂತಹ ಜನ ಶುದ್ಧ ನೀರನ್ನ ಕುಡಿತಾರೆ. ಹಳ್ಳಿಯಲ್ಲಿ ಇರುವಂತಹ ಜನ ಸುಮಾರು ಅದು ಏನು ದುಡ್ಡನ್ನ ಕಟ್ಟಿ ಕುಡಿಯಕ್ ಆಗೋದಿಲ್ಲ. ವಿಶೇಷವಾಗಿ ಅವರಿಗೆ 20 ಲೀಟರ್ಗೆ 5 ರೂಪಾಯಿ ಕಾಯಿನನ್ನ ಕೊಟ್ಟು ವಿಶೇಷವಾಗಿ 20 ಲೀಟರ್ ನೀರನ್ನ ಒಂದು ಶುದ್ಧ ಗಂಗಾ ನೀರಿನ ವ್ಯವಸ್ಥೆಯನ್ನು ಕೂಡ ಪೂಜ್ಯರು ಪ್ರಥಮವಾಗಿ ಮಾಡಿದ್ದಾರೆ. ನಾಡಿನ ಎಲ್ಲ ಜನ ಫ್ಲೋರೈಡ್ ಮುಕ್ತವಾದ ನೀರನ್ನ ಕುಡಿಬೇಕು ಅನ್ನೋ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಒಂದು ಏನು ಶುದ್ಧ ಗಂಗಾ ಘಟಕವನ್ನ ಮಾಡಿರ್ತಕ್ಕಂಥದ್ದು. ನಮ್ಮ ಇದರಲ್ಲೂ ಕೂಡ ಇವತ್ತು ನಮ್ಮ ತಾಲೂಕಿನಲ್ಲೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳಾಗಿದ್ದಾವೆ. ಹಾಗಾಗಿನೇ ಮತ್ತೆ ಅಂಗನವಾಡಿ ಕಟ್ಟಡಗಳು ವಿಶೇಷವಾಗಿ ದುರಸ್ತಿಯಲ್ಲಿ ಇರುವಂತಹ ಕಟ್ಟಡಗಳು ಆಗಿದ್ದಾವೆ. ಹಾಗಾಗಿ ಮತ್ತೆ ಶಾಲಾ ಕಟ್ಟಡಗಳು ವಿಶೇಷವಾಗಿ ಆಗಿದ್ದಾವೆ. ಮತ್ತೆ ಅಂಗವಿಕಲರಿಗೆ ಬಹಳ ಮುಖ್ಯವಾದ ಇದು ಕಾನ್ಸೆಪ್ಟ್. ಅಂಗವಿಕಲರು ನಾವು ಬಹುಶಃ ಈ ತಾಲೂಕಿನಲ್ಲಿ ಬಹಳ ಜನಕ್ಕೆ ಇವತ್ತು ಅಲ್ಲೇ ಅವರು ಕೂತಿದ್ದ ಜಾಗದಲ್ಲೇ ಕೂತು ಅವ್ರಿಗೆ ಪೋಷಣೆ ಲಾಲನೆ ಪಾಲನೆ ಮಾಡಕ್ ಆಗದೇ ಇಲ್ಲ ಅಂತ ಸಂದರ್ಭದಲ್ಲಿ ಅವರಿಗೆ ಪೂಜ್ಯರು ಅವ್ರಿಗೆ ವಿಶೇಷವಾಗಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥ 1,000 ರೂಪಾಯಿನಿಂದ ಹಿಡಿದು 1,500 ಮನೆ 2,000 ರೂಪಾಯಿ ಕೊಟ್ಟಿ ವಸ್ತುದಲ್ಲಿ ಒಬ್ಬರಿಗೆ. ವಿಶೇಷವಾಗಿ ಒಬ್ಬರಿಗೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆ ಕಡೆಯಿಂದ ಬರುವ ಸಂದರ್ಭದಲ್ಲಿ ತಮಿಳುನಾಡಲ್ಲಿ ನಾವು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಒಬ್ಬಗೆ ಕಾಲು ಕಟ್ಟಾಗ್ತದೆ ಒಬ್ಬ ಫೋಟೋಗ್ರಾಫರ್ಗೆ, ಅವ್ರಿಗೆ ವಿಶೇಷವಾಗಿ 2,000 ರೂಪಾಯಿ ಪೂಜ್ಯರಿಂದ ಅನುದಾನ ಬರ್ತದೆ. ಎಷ್ಟೋ ಕುಟುಂಬಗಳಿಗೆ ಬೆಳಕಾಗಿದ್ದಾರೆ ಪೂಜ್ಯರು. ಅದರ ಜೊತೆಗೆ ಯಾರು ತನ್ನ ಮಕ್ಕಳನ್ನ ಲಾಲನೆ ಪಾಲನೆ ಮಾಡ್ತಾ ಇಲ್ಲ ಅನ್ನೋ ಅವ್ರ ಜೊತೆಗೆ ಅವರು ಕೂಡ ವಿಶೇಷವಾಗಿ ಒಂದು 60-70 ವರ್ಷ ಆಗಿರೋರಿಗೆ ಅವ್ರನ್ನ ಗುರುಸಿ ಅವ್ರಿಗೆ 1,000 ರೂಪಾಯಿ ಕೊಡುವಂತದ್ದು, ಅವ್ರಿಗೆ ವಿಶೇಷವಾಗಿ ಗಂಜಿಯನ್ನ ಕೊಡ್ತಕ್ಕಂಥದ್ದು, ವಿಶೇಷವಾಗಿ ಅವರಿಗೆ ಬಟ್ಟೆ ವ್ಯವಸ್ಥೆಯನ್ನ ಅವ್ರಿಗೆ ಪೂರಕವಾಗಿ ಬೇಕಂತದ್ದು. ಅದ್ರ ಜೊತೆಗೆ ಯಾರೋ ಗಂಡು ಮಕ್ಕಳಿದ್ರೆ ಅವ್ರಿಗೆ ನೈಟ್ ಪ್ಯಾಂಟ್ ಟಿ ಶರ್ಟ್ ಕೊಡುವಂತ ವ್ಯವಸ್ಥೆ. ಇಂತ ಹಲವಾರು ಯೋಜನೆಗಳು ಇವತ್ತು ಬಹುಶಃ ನನ್ನ ನಾಡಿನ ಎಲ್ಲ ರೈತರ ಮಕ್ಕಳು ಯಾರು ಕೂಡ ಶಾಲೆಯನ್ನು ಬಿಡಬಾರದು, ಶಾಲೆಯನ್ನ ಬಿಟ್ಟ ಮಕ್ಕಳು ಕೂಡ ಯಾರು ಇರಬಾರದು ಅಂತ ಹೇಳಿ ಗುರುತಿಸಿ ಇವತ್ತು ಜ್ಞಾನದೀಪ ಎನ್ನುವ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಬಹಳ ವಿಶೇಷವಾದ ಕಾರ್ಯಕ್ರಮ. ಏನು PUC ಆದ ನಂತರ ಇವತ್ತು ಹಳ್ಳಿಯಲ್ಲಿ ಇವತ್ತು ಶಿಕ್ಷಣವನ್ನ ಮಾಡೋದಕ್ಕೆ ಬಹಳ ಸಂಕಷ್ಟ ಆಗ್ತಿದೆ ಅನ್ನೋದನ್ನ ಗುರುತು ಮಾಡಿ ಇವತ್ತು ಅವರಿಗೆ ತಿಂಗಳಿಗೆ 1,000 ರೂಪಾಯಿ ಮಾಸಾಸನ ಕೊಡುವಂತದ್ದನ್ನ, ಶಿಷ್ಯ ವೇತನ ಕೊಡುವಂತದ್ದನ್ನ ಇವತ್ತು ವಿಶೇಷವಾಗಿ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ. ಅದರ ಜೊತೆಗೆ ಇವತ್ತು ಎಷ್ಟು ಗ್ರಾಹಕರ ಸೇವೆಗಳು ಇವತ್ತು ಏನ್ ನಾವು ಸಿಟಿಯಲ್ಲಿ ಏನು ನೋಡ್ತೀವಿ, ಇವತ್ತು ಗ್ರಾಹಕರ ಸೇವೆಗಳು ಇವತ್ತು ನಮ್ಮ ತಾಲೂಕಿನಲ್ಲಿ 82 ಗ್ರಾಹಕರ ಸೇವೆಗಳು ಇದಾವೆ ಕಡಿಮೆ ರೇಟಿನಲ್ಲಿ. ಇವತ್ತು ಒಂದು ಪಾನ್ ಕಾರ್ಡ್ ಮಾಡಿಸ್ಬೇಕಂತಂದ್ರೆ ಸಿಟಿಗೆ ಬರ್ಬೇಕು ಹಳ್ಳಿಯಿಂದ ಜನ. ಅದಕ್ಕೆ ಕಾಸ್ಟ್ 100 ರೂಪಾಯಿ ಆಗುತ್ತದೆ, ಅಲ್ಲಿ ಕೇವಲ 50 ರೂಪಾಯಿ. ಬೆಳೆ ವಿಮೆ ಕಟ್ಬೇಕಾ, ಪಾನ್ ಕಾರ್ಡ್ ಮಾಡಿಸ್ಬೇಕಾ, ಆಧಾರ್ ಕಾರ್ಡ್ ಮಾಡಿಸ್ಬೇಕಾ ಅಂತ ನೂರಾರು ಯೋಜನೆಗಳು ಇವತ್ತು 82 ಸೇವೆಗಳನ್ನ ಪೂಜ್ಯರು ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಸಾಲ ಕೊಡುವಂತದ್ದೇ ಅಲ್ಲ, ಹಾಗಾಗಿ ಸೇವಾ ಕೇಂದ್ರಗಳನ್ನು ಕೂಡ 82 ಸೇವಾ ಕೇಂದ್ರಗಳನ್ನು ಕೂಡ ತೆಗೆದಿದ್ದಾರೆ. ಹಾಗೇನೆ ಗ್ರಾಹಕರ ಸೇವಾ ಕೇಂದ್ರಗಳು, ಸುಜ್ಞಾನ ನಿಧಿ, ಹಾಗೆ ದೇವಸ್ಥಾನಗಳಿಗೆ ಎಷ್ಟು ಅಂದ್ರೆ ಸುಮಾರು ದುಡ್ಡನ್ನು ನಾವು ಇವತ್ತು ಕೊಟ್ಟಿದ್ದೇವೆ. ದೇವಸ್ಥಾನ ಜೀರ್ಣೋದ್ಧಾರ ನಾವು ಆ ಜಾತಿ ಧರ್ಮ ಭೇದ ನೋಡದೆ ಪೂಜ್ಯರು ಯಾವುದೇ ದೇವ್ರಿಗಾದ್ರೂ ಕೂಡ 1 ಲಕ್ಷ 2 ಲಕ್ಷ ಅಂತ ಹೇಳಿ ಸುಮಾರು 2.5 ಕೋಟಿ ಅಷ್ಟು ಇವತ್ತು ಅನುದಾನವನ್ನು ಕೊಟ್ಟಿದೀವಿ. ಅದರ ಜೊತೆಗೆ ಜನಮಂಗಳ ಕಾರ್ಯಕ್ರಮವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗೇನೆ ಇವತ್ತು ಶಾಲಾ ಕಾಲೇಜುಗಳಿಗೆ ಬೆಂಚ್ ಅನ್ನು ಕೂಡ ವ್ಯವಸ್ಥೆಯನ್ನು ಮಾಡಿದೀವಿ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಿಂತ ಬಹಳ ಮುಖ್ಯವಾದ ಒಂದು ಘಟ್ಟ ಅಂತಂದ್ರೆ ಇವತ್ತು ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಇವತ್ತು ಈಗ ಸಿಟಿಯಲ್ಲಿ ಇರುವಂತವರು ಸಂಜೆ ಶಾಲೆ ಮುಗಿದ ನಂತರ 5 ಗಂಟೆಗೆ ಟ್ಯೂಷನ್ ಅನ್ನ ಹೋಗ್ತಾರೆ. ಹೌದು. ಮತ್ತೆ ಹಳ್ಳಿಯಿಂದ ಟ್ಯೂಷನ್ ವಸ್ತುಕ್ಕೆ ಹೆಂಗ್ ಬರ್ಬೇಕು,
ನಮ್ಮ ತಾಲೂಕಿನ ಗಡಿನಾಡಿದವೆ. ಯಾವುದು ಅಂದ್ರೆ ಶ್ರೀರಾಮಪುರ, ಹೆಗ್ಗೆರೆ ಇರ್ಬೋದು, ಈ ಕಡೆ ಬೆಲಗೂರು ಇರ್ಬೋದು, ಈ ಕಡೆ ಬಂದ್ರೆ ನಮ್ದು ಜಯಸುವರ್ಣಾಪುರ, ದೊಡ್ಡಬೆತ್ಕೆರೆ ಇರ್ಬೋದು. ಆ ಭಾಗದಿಂದ 30-35 ಕಿಲೋಮೀಟರ್ ಆಗ್ತದೆ. ಅವ್ನು ಬಂದು ಹೋಗುವಂತದ್ದೇ ಬಹಳ ಕಷ್ಟ ಆಗ್ತದೆ. ಅಂತ ಸಂದರ್ಭದಲ್ಲಿ ವಿಶೇಷವಾಗಿ ಅವರನ್ನ ಆ ಶಾಲೆಯನ್ನು ಗುರುತಿಸಿ ಅವರಿಗೆ ಒಬ್ಬನ ಶಿಕ್ಷಕರನ್ನು ಕೊಡುವಂತದ್ದು. ಆ ಸಂದರ್ಭದಲ್ಲಿ ನಾವ್ ಹೇಳ್ತಿದ್ವಿ ಕೂಲಿ ಮಠ ಅಂತ ಹೇಳಿ. ಹೌದು, ನಮ್ಗೆಲ್ಲರೂ ಗೊತ್ತಿದೆ ಅಂತ ಭಾವಿಸ್ತೀನಿ. ಕೂಲಿ ಮಠ ಅಂತಿತ್ತು. ಇವತ್ತು ನಾವು ಅವರನ್ನ ವಿಶೇಷವಾಗಿ ಗುರುತಿಸಿ ಅವರಿಗೆ ಒಂದು ಏನೋ ಮಾಸಾಸನ ಅವರಿಗೆ ಒಂದು ಸಂಬಳವನ್ನು ಕೊಟ್ಟು ಒಂದು ಕೆಲಸವನ್ನು ಕೂಡ ಇವತ್ತು ಮಾಡಿದಿವಿ. ಅದರ ಜೊತೆಗೆ ಬೇಕಾದಷ್ಟು ಹೇಳ್ಕೊಂತ ಹೋದ್ರೆ 3 ದಿವಸ ಆದ್ರೂ ಕೂಡ ಆಗೋದಿಲ್ಲ. ಬರೀ ಸಾಲ ಕೊಡುವಂತದ್ದಲ್ಲ, ಅದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಇವತ್ತು ನಾವು ಇವತ್ತು ಮಾಡ್ಬೇಕಾಗಿರೋದು ಮಧ್ಯವರ್ಜನ ಶಿಬಿರ ಅಂತೇಳಿ ನಮ್ಮ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ. ನಾವು ಇವತ್ತು 2,000ಕ್ಕೂ ಹೆಚ್ಚು ಮಧ್ಯವರ್ಜನ ಶಿಬಿರವನ್ನು ಮಾಡಿದ್ದೇವೆ. 2,000ಕ್ಕೂ ಹೆಚ್ಚು ಉಚಿತವಾಗಿ ಮಧ್ಯವರ್ಜನ ಶಿಬಿರವನ್ನ ಮಾಡಿದ್ದೇವೆ. ಸುಮಾರು 3-3.5 ಲಕ್ಷ ಜನಕ್ಕೆ ಕೇವಲ ಮಾತ್ರೆ ಇಲ್ಲದೆ, ಇಂಜೆಕ್ಷನ್ ಇಲ್ಲದೆ, ಆಣೆ ಪ್ರಮಾಣ ಮಾಡದೆ, ಕೇವಲ ಸಂಕಲ್ಪವನ್ನು ಮಾಡುವ ಮುಖಾಂತರ, ಭಕ್ತಿಯನ್ನು ಮಾಡುವ ಮುಖಾಂತರ, ಭಜನೆಯನ್ನು ಮಾಡುವ ಮುಖಾಂತರ, ಬದಲಾವಣೆಯನ್ನು ಮಾಡುವ ಮುಖಾಂತರ ಸುಮಾರು 1.5 ಲಕ್ಷ ಜನಕ್ಕೆ ಮಾಹಿತಿ ಮಾರ್ಗದರ್ಶನವನ್ನು ಕೊಟ್ಟು ಈ ನಮ್ಮ ಮಧ್ಯವರ್ಜನ ಶಿಬಿರಕ್ಕೆ ಸೇರಿ ಎಷ್ಟೋ ಜನ ತಹಸೀಲ್ದಾರ್ ಇರೋ ಉದಾಹರಣೆ ಇದೆ, ಟೀಚರ್ಸ್ ಆಗಿದ್ದಾರೆ, ಸೆಕ್ರೆಟರಿ ಆಗಿದ್ದಾರೆ, PDO ಆಗಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ತಮ್ಮ ಬದುಕನ್ನ ಬದಲಾಯಿಸಿ ಒಳ್ಳೆಯ ರೈತರಾಗಿ ತಮ್ಮ ಬದುಕನ್ನ ಬದಲಾಯಿಸಿರೋರು ಕೂಡ ಬಹಳ ಮುಖ್ಯವಾಗಿದ್ದಾರೆ. ಅದರ ಜೊತೆಗೆ ಮಾದಕ ವಸ್ತುಗಳ ಬಗ್ಗೆ, ದುಶ್ಚಟಗಳ ಬಗ್ಗೆ ನಾವು ಮಾಹಿತಿ ಮಾರ್ಗದರ್ಶನ ಎಷ್ಟೋ ಕಾಲೇಜುಗಳಿಗೆ ಹೋಗಿ ಮಾತಾಡಿದೀವಿ. ಅದು ಗಾಂಧಿ ಜಯಂತಿ ಮಾಡಿದೀವಿ. ಮಹಿಳಾ ಗೋಷ್ಠಿ ಕಾರ್ಯಕ್ರಮಗಳನ್ನು, ಮಹಿಳೆಯರು ಸಬಲೀಕರಣ ಆಗ್ಬೇಕು. ಅವರು ಸ್ವಂತ ಇವತ್ತು ನೀವು ಕೇಳುವ ಪ್ರಶ್ನೆಗೆ ನಾನು ಇವತ್ತು ಹೇಳ್ತೇನೆ ಸ್ಪಷ್ಟವಾಗಿ, ಯಾರು ಇವತ್ತು ಹಳ್ಳಿಯಿಂದ ಹೊಸದುರ್ಗಕ್ಕೆ ಬಂದು ಬ್ಯಾಂಕ್ ಅಲ್ಲಿ ಒಂದು ಚಲನ ಬರೆಯುವ ಶಕ್ತಿ ಯಾರಿಗಿತ್ರಿ? ವಿಶೇಷವಾಗಿ ಹೇಳಿ, ಸಾಲ ಪಡೆಯೋದು, ಸಾಲ ಕೊಡೋದನ್ನ ಬಿಟ್ರೆ ವಿಶೇಷವಾಗಿ ಇವತ್ತು ಬ್ಯಾಂಕ್ ಚಲನ ನಮ್ಮ ಊರಿನ ಒಬ್ಬ ಮಹಿಳೆ ಬರುತ್ತಾನೆ ಅನ್ನೋದಕ್ಕೆ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇವತ್ತು ಕಾರಣ. ಇವತ್ತು ದುಡ್ಡು ಅವಳ ಹತ್ರ ಇದೆ, ಅವನ್ ಗಂಡ ಮಕ್ಕಳು ತಾಯಿ ಎಲ್ಲ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಅಂದ್ರೆ ಇವತ್ತು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮುಖಾಂತರ ಇವತ್ತು ಸಂಸ್ಥೆ ಸಾಲ ಕೊಡ್ತಾ ಇದೆ. ನನ್ನ ಹೆಂಡತಿ ಸಾಲ ತಗೊಂತಾಳೆ, ಸಾಲ ತೀರಿಸ್ತೀವಿ ಅನ್ನೋದಕ್ಕೆ ಬಹಳ ಉದಾಹರಣೆ ಇವತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ. ಇವತ್ತು ತಾವು ಮಕ್ಕಳಿಗೆ ಇವತ್ತು ದುಶ್ಚಟಗಳ ಬಗ್ಗೆ ಮಾಹಿತಿಯನ್ನ ನಾವು ಎಷ್ಟೋ 100 ಕಾಲೇಜುಗಳಿಗೆ ಹೋಗಿ ಪ್ರಾಣಮುಕ್ತ ಸ್ಕೂಲನ್ನ ಮಾಡತಕ್ಕಂಥದ್ದು ಕೂಡ ಉದಾಹರಣೆ ಇದೆ. ತುಂಬಾ ಸುದೀರ್ಘವಾಗಿ ಈ ಧರ್ಮಸ್ಥಳ ಸಂಘದ ನಡೆ ಏನು, ಗುರಿ ಏನು ಅನ್ನೋದನ್ನ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರು. ಇದು ಬರೀ ಒಂದು ಸಂಘ ಅಲ್ಲ ಸ್ನೇಹಿತರೆ, ಶುದ್ಧ ಕುಡಿಯುವ ನೀರು, ಶಾಲೆಗಳಿಗೆ ಬೆಂಚ್ ಒದಗಿಸುವಂತದ್ದಾಗಿರ್ಬೋದು. ಅಷ್ಟೇ ಅಲ್ಲದೆ ಸಾಲ ಸೌಲಭ್ಯಗಳು, ಯಾವುದೇ ಒಂದು ನಿಮ್ಮಿಂದ ಅಡಮಾನಗಳನ್ನ ಇಟ್ಕೊಳ್ಳದೆ ಸಾಲಗಳು ಸಿಗುವಂತದ್ದು. ಇವತ್ತ ಹಳ್ಳಿಯಲ್ಲಿ ನೋಡಿ, ಯಾರು ಚಲನನ್ನ ತುಂಬ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಹೆಣ್ಣು ಮಕ್ಕಳು ಬ್ಯಾಂಕಿಗೆ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆ ರೀತಿ ಇದ್ದಂತಹ ಸಮಯದಿಂದ ಇವತ್ತು ಪ್ರಗತಿಪರ ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ಸ್ವಂತ ಹಣವನ್ನ ಇಟ್ಕೊಳ್ಳುವಂತೆ ಕೈಯಲ್ಲಿ, ಹಾಗೂ ಅವರು ಕೂಡ ಬ್ಯಾಂಕ್ಗಳಿಗೆ ಓಡಾಡಿ ಹಣಗಳ ಫೈನಾನ್ಷಿಯಲ್ ಹಣದ ಒಂದು ಟ್ರಾನ್ಸಾಕ್ಷನ್ ಮಾಡುವಂತ ರೀತಿ ಜ್ಞಾನವನ್ನ ಬೆಳೆಸುವಂತ ಕಾರ್ಯ ಧರ್ಮಸ್ಥಳ ಸಂಘದಿಂದ ಆಗಿದೆ ಅಂತ ಕೇಳಿ ನನಗೂ ತುಂಬಾ ಖುಷಿ ಆಯ್ತು. ನಮ್ಮ ಕಟ್ಟಕಡೆಯ ಪ್ರಶ್ನೆ, ತುಂಬಾ ಕುತೂಹಲಕಾರಿಯಾದ ಪ್ರಶ್ನೆ. ಇದಕ್ಕೆ ಅವರಿಂದ ಏನು ಉತ್ತರ ಬರುತ್ತೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಸರ್, ಕಳೆದ ಸುಮಾರು ತಿಂಗಳುಗಳಿಂದ ನೀವು ಈಗ ನೋಡಿದ್ವಿ, ಧರ್ಮಸ್ಥಳ ಅನ್ನುವಂತ ಹೆಸರಿಗೆ ತುಂಬಾ ಒಂದು ಅಪಪ್ರಚಾರ, ತುಂಬಾ ಒಂದು ಕಪ್ಪು ಮಸಿ ಬೆಳೆಯುವಂತ ಕೆಲಸ, ಅದು ತುಂಬಾ ನಡೆದು ಬಂತು. ಎಲ್ಲಾ ಕಡೆ ತುಂಬಾ ಪ್ರಚಾರವನ್ನಗೊಳಿಸಿ ಒಂದು ನಂಬಿಕೆಯನ್ನ ಕಳೆಯುವಂತ ಕೆಲಸ ಆಯ್ತು. ಈ ಕೆಲಸದಿಂದ ನಿಮ್ಮ ಸಂಘದ ಮೇಲೆ ಏನಾದ್ರೂ ಕೆಟ್ಟ ಪರಿಣಾಮ ಬೀರಿದೆಯೋ, ಇಲ್ಲ ಅದರಿಂದ ಇನ್ನೂ ಯಾವುದೇ ಜನ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಸಂಘ ಇನ್ನೂ ಉತ್ತಮ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆಯೋ ಅನ್ನೋದನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಬಹಳ ಮುಖ್ಯವಾದ ಪ್ರಶ್ನೆ. ಬಹುಶಃ ನಾನು 2012-13ನೇ ಸಾಲಿನಿಂದ ಧರ್ಮಸ್ಥಳದಲ್ಲಿ ಅಖಿಲ ಕರ್ನಾಟಕ ಜಾಗೃತಿ ವೇದಿಕೆಯ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ, ವಿಶೇಷವಾಗಿ ಮತ್ತು ಪೂರಕವಾಗಿ. ಇವತ್ತು ಧರ್ಮಸ್ಥಳ ಇಷ್ಟೆಲ್ಲ ಕೆಲಸವನ್ನ ಮಾಡಿದೆ, ಇಷ್ಟೆಲ್ಲ ಹೆಸರನ್ನ ಮಾಡಿದೆ, ಪೂಜ್ಯರು ಇಷ್ಟೆಲ್ಲ ಕನಸನ್ನ ಇಟ್ಟುಕೊಂಡು ಇಡೀ ನಾಡಿನ ಜನರನ್ನ ಮನಸ್ಸನ್ನ ಪ್ರೀತಿಯನ್ನ ಗೆದ್ದಿದ್ದಾರೆ. ಅವ್ರಿಗೆ ಏನಾದ್ರು ಮಾಡಿ ಪೂರಕವಾಗಿ ಅವರಿಗೆ ಮುಖಕ್ಕೆ ಮಸಿ ಬೆಳೆಯುವಂತ ಕೆಲಸವನ್ನ ಮಾಡಬೇಕು. ಅವರ ನಮ್ಮ ಏನು ಧರ್ಮದ ಕ್ಷೇತ್ರದ ಮಂಜುನಾಥ ಸ್ವಾಮಿ ಇದ್ದಾನೆ, ಆ ಮಂಜುನಾಥ ಸ್ವಾಮಿಗೆ ಏನಾದ್ರು ಮುಖಕ್ಕೆ ಮಸಿ ಬೆಳೆಯುವಂತ ಅನ್ನ ಮಾಡಬೇಕು. ಆಮೇಲೆ ಯಾವ ಪೋಲಿಗಳು ಸಾಲವನ್ನ ಪಡೆದಿರೋದೇ ಇಲ್ಲ ನಮ್ಮ ಹತ್ರವ ಅಂತವ್ರು ಸಾಲವನ್ನ ಮನ್ನಾ ಮಾಡ್ಲಿ, ಏನೋ ಮಾತಾಡಿದ್ರೆ ಏನೋ ಆಗ್ತಿದೆ,
ಅಂತೇಳಿ ಪೂರಕವಾಗಿ ಮಾತಾಡಿರ್ತಕ್ಕಂಥ ಕೂಡ ನಾವು ಯೋಚನೆ ಮಾಡಿದೀವಿ. ಅದಕ್ಕೂ ಕೂಡ ನಮಗೂನು ಅವತ್ತಿನವರೆಗೂ ಕೂಡ ಕೆಲವು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀವು ಹೇಳಿದಾಗೇನೆ ಆಯ್ತು, ಸ್ವಲ್ಪ ಪ್ರಮಾಣ, ಸ್ವಲ್ಪ ಅಂದ್ರೆ ಬೆರಳೆಣಿಕೆ ಅಷ್ಟು ಧರ್ಮಸ್ಥಳದಲ್ಲಿ ಏನೋ ಬುರುಡೆ ಇದೆ, ನಾವು ಸಾಲ ಕಟ್ಟೋದಿಲ್ಲ ಅಂತ ಸ್ವಲ್ಪ ಪ್ರಮಾಣ ಅಂದ್ರೆ ಒಂದು 2-3% ಅಷ್ಟೇ, 100ಕ್ಕೆ 2-3%. ನಾವು ಜಾಗೃತಿ ವೇದಿಕೆಯರು ಹೋಗಿ ವಿಶೇಷವಾಗಿ ಅವರಿಗೆ ಅದು ಆ ರೀತಿ ಅಲ್ಲ, ಈ ರೀತಿಯಾಗಿ ಪೂಜ್ಯರೇ ಅದಕ್ಕೆ ತನಿಖೆಗೆ ಆದೇಶವನ್ನ ನೀಡಿದ್ದಾರೆ. ನಾನು ಧರ್ಮವಾಗಿದ್ದೇನೆ, ನನ್ನ ಜೊತೆಗೆ ನಾಡಿನ ಜನ ಇದ್ದಾರೆ, ನಾನು ಕೊಟ್ಟಿರ್ತಕ್ಕಂಥ ನನ್ನ ನಂಬಿರ್ತಕ್ಕಂಥ ಜನ ಇದ್ದಾರೆ, ನನ್ನ ಬದುಕನ್ನ ಬದಲಾಯಿಸುವಂತ ಜನ ಇದ್ದಾರೆ ಅಂತೇಳಿ ಪೂಜ್ಯರು ಸರ್ಕಾರಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ವಿ. ಬುರುಡೆಯನ್ನು ಕೂಡ ಹಗದು ಬಗದು 5 ಅಡಿ 10 ಅಡಿ 15 ಅಡಿ ಬಗದ್ರು ಕೂಡ ಏನು ಕೂಡ ಸಿಗ್ಲಿಲ್ಲ. ಕೊನೆಗೆ ಪೂರಕವಾಗಿ ಏನ್ ಸಿಕ್ತು ಅಂತ ನಿಮ್ಗೂ ಕೂಡ ಗೊತ್ತಿದೆ. ಇವತ್ತು ವಿಶೇಷವಾಗಿ ಮತ್ತೆ ಧರ್ಮಸ್ಥಳಕ್ಕೆ ಬಹಳ ಇವತ್ತು ನಮ್ಮ ಸಂಘಗಳು ಏನು ಇವತ್ತು ಡ್ಯೂ ಇದ್ದಂತ ಸಂದರ್ಭದಲ್ಲಿ ವಿಶೇಷವಾಗಿ ಮತ್ತೆ ಪೂರಕವಾಗಿ ಸರ್, ನಾವು ಅವತ್ತು ಮಾತಾಡಿದ್ದು ಮಂಜುನಾಥ ಸ್ವಾಮಿ ಬಗ್ಗೆ ತಪ್ಪಾಯ್ತು, ಪೂಜ್ಯರ ಬಗ್ಗೆ ತಪ್ಪಾಯ್ತು, ಇಷ್ಟೆಲ್ಲ ನಮ್ಮ ಬದುಕನ್ನ ಬದಲಾಯಿಸಿದರೆ ಪೂಜ್ಯರು, ನಮ್ಮ ಬದುಕಿಗೆ ದಾರಿದೀಪ ಆಗಿದ್ದಾರೆ, ನಮ್ಮ ಮಕ್ಕಳಿಗೆ ದಾರಿದೀಪ ಆಗಿದ್ದಾರೆ, ನಮ್ಮ ಮನೆಗೆ ಇವತ್ತು ನಮ್ಮ ಮನೆ ಬೆಳಗ್ತಾ ಇದೆ ಅಂದ್ರೆ ಪೂಜ್ಯರ ಒಂದು ಆಶೀರ್ವಾದದಿಂದ ಅಂತ ಹೇಳಿ ಮತ್ತೆ ನಮ್ಗೆ ಪೂರಕವಾಗಿ ಎಲ್ಲ ನಾವು ನಾಡಿನ ತಾಲೂಕಿನ ಎಲ್ಲ ಜನತೆಗೂ ಪೂರಕವಾಗಿ ನಮಗೆ ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಒಳ್ಳೆ ಉತ್ತರವನ್ನ ಕೊಟ್ಟಿದ್ದಾರೆ. ಬುರುಡೆಗಳಿದೆ ಅಂತ ಹೇಳಿ ಸುದ್ದಿಯನ್ನ ಮಾಡ್ತಾರೆ. ಅಗೆದು ನೋಡಿದಾಗ ಕೊನೆಗೆ ಗೊತ್ತಾಗತ್ತೆ ಅವರು ಬಿಟ್ಟಿದ್ದು ಬುರುಡೆ ಅಂತ. ಈಗ ಇವರು ಕೂಡ ಅದನ್ನ ಹೇಳಿದ್ದಾರೆ, ಇದು ಯಾವುದೇ ಬುರುಡೆ ಸಿಕ್ಕಿಲ್ಲ, ಅವರು ಬಿಟ್ಟಿದ್ದು ಬರೀ ಖಾಲಿ ಬುರುಡೆ ಅಂತ. ಸ್ನೇಹಿತರೆ, ಇದರಿಂದ ಯಾವುದೇ ಒಂದು ನಷ್ಟ ಆಗಿಲ್ಲ ನಮಗೆ. ಎಲ್ಲ ಜನರು ಅರ್ಥ ಮಾಡ್ಕೊಂಡು ಜಾಗೃತಿಯನ್ನ ಮೂಡಿಸ್ಕೊಂಡು ನಮ್ಮ ಸಂಘದ ಪರವಾಗಿದ್ದಾರೆ, ನಮಗೆ ಜೊತೆಯಲ್ಲಿದ್ದಾರೆ. ಇದರಿಂದ ಯಾವುದೇ ತರದ ಪರಿಣಾಮ ನಮ್ಮ ಮೇಲೆ ಏನು ಬೀರಿಲ್ಲ ಅಂತ ಹೇಳಿದರೆ ಇದು ಬೀರುದು ಬೇಡ ಸ್ನೇಹಿತರೆ. ಯಾಕೆಂದ್ರೆ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಒಳ್ಳೇದಾಗ್ಲಿ ಅನ್ನುವಂತ ಆಶಯವನ್ನ ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಇಂಥವ್ರ ಮೇಲೆ ಕೆಟ್ಟ ಪರಿಣಾಮಗಳು ಬೀರಬಾರ್ದು. ಆತರ ಯಾರಾದ್ರೂ ಒಂದು ತಪ್ಪು ಕಲ್ಪನೆಗಳಿದ್ರೆ ನಿಮ್ಮ ಮನಸ್ಸಿಂದ ತೆಗೆದಾಕಿ. ಯಾಕೆ ಅಂದ್ರೆ ಬೇರೆಯವ್ರು ಏನೇ ಹೇಳು ವಿಚಾರ ಬೇಡ ಸ್ನೇಹಿತರೆ. ನಮಗೆ ಅಭಿವೃದ್ಧಿ ಆಗ್ತಾ ಇದೆಯಾ, ನಮಗೆ ಕೆಲಸ ಆಗ್ತಾ ಇದೆಯಾ, ನಮಗೆ ಹಣ ಸಿಗ್ತಾ ಇದೆಯಾ, ಇಷ್ಟು ನಮ್ಮ ಒಂದು ಇದನ್ನ ನೋಡ್ಕೊಳ್ಬೇಕು ಹೊರತು ಯಾರೋ ತಪ್ಪು ಸುದ್ದಿಗಳನ್ನ ಹರಡಿಸೋದ್ರಿಂದ ನಾವು ತಲೆ ಕೆಡಿಸ್ಕೊಳ್ಳದೆ ನಮ್ಮ ಒಂದು ಕೆಲಸ, ನಮ್ಮ ಒಂದು ನಡೆ ನಮ್ಮದ್ದೇ ಆಗಿರ್ಬೇಕು. ಬೇರೆಯವರ ವಿಷಯಕ್ಕೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಅಂತ ತುಂಬಾ ಒಳ್ಳೆಯ ವಿಚಾರವನ್ನ ಹೇಳಿದ್ದಾರೆ. ಸರ್, ನಮಗೂ ಕೂಡ ಧರ್ಮಸ್ಥಳ ಸಂಘ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಅದರ ಒಂದು ಇಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ, ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣವನ್ನ ಕೊಟ್ಟಿದೆ, ಇಷ್ಟೊಂದು ಅಭಿವೃದ್ಧಿನ ಮಾಡ್ತಾ ಇದೆ ಅಂತ ತುಂಬಾ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಸಂತೋಷ ಆಯ್ತು. ಇನ್ನು ನಮ್ಮ ವೀಕ್ಷಕರುಗಳಿಗೆ ಕೂಡ ಇದು ತಿಳಿತು, ಧರ್ಮಸ್ಥಳ ಸಂಘ ಹೇಗೆ ಕೆಲಸವನ್ನ ಮಾಡುತ್ತೆ ಅಂತ. ನಿಮಗೂ ಕೂಡ ಇಚ್ಛೆ ಇದ್ರೆ ನಿಮ್ಮ ಹೊಸದುರ್ಗ ತಾಲೂಕು ಅಂತಲೇ ಅಲ್ಲ, ನಿಮ್ಮ ಎಲ್ಲಾ ತಾಲೂಕುಗಳಲ್ಲೂ ನಿಮ್ಮ ವಲಯಗಳಲ್ಲಿ ಈ ಸಂಘ ಇರುತ್ತೆ. ನಿಮಗೆ ಸೇರೋ ಇಚ್ಛೆ ಇದ್ರೆ ಸೇರ್ಕೊಳ್ಳಿ, ಅದು ನಿಮ್ಮ ಒಂದು ಅಭಿಪ್ರಾಯಕ್ಕೆ ಬಿಟ್ಟಿದ್ದಾಗಿರುತ್ತೆ. ಹಾಗೂ ಯಾವುದೇ ತರದ ಒಂದು ಮನಸ್ಸಿನ ಮೇಲೆ ಒತ್ತಡ ಇಲ್ಲ, ನಿಮಗೆ ಮಾಹಿತಿ ಕೊಡುವುದಷ್ಟೇ ನಮ್ಮ ಕೆಲಸವಾಗಿದೆ. ನಿಮಗೆ ಇಚ್ಛೆ ಇದ್ರೆ, ನಿಮಗೆ ಅದರ ಬಗ್ಗೆ ಪರಿಪೂರ್ಣ ಜ್ಞಾನ ಇದ್ರೆ ನಿಮ್ಮ ಒಂದು ಸ್ವಇಚ್ಛೆಯಿಂದ ನೀವು ಸೇರ್ಕೊಳ್ಬಹುದು, ನೀವು ಕೂಡ ಅಭಿವೃದ್ಧಿಯತ್ತ ನಡೀಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಪರವಾಗಿ, ನನ್ನ ವೀಕ್ಷಕರ ಪರವಾಗಿ, ನನ್ನ ಜನಗಳ ಪರವಾಗಿ ಸರ್, ನಿಮಗೆ ನಿಮ್ಮ ಸಮಯವನ್ನ ಕೊಟ್ಟಿದ್ದಕ್ಕೆ ನನ್ನ ಒಂದು ಸ್ಯಾಂಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಶುಭಾಶಯನ್ನ ತಿಳಿಸ್ತೇನೆ. ನಿಮ್ಮ ಒಂದು ಅಭಿವೃದ್ಧಿ ಕಾರ್ಯ ಹೀಗೆ ಮುಂದುವರಿಲಿ, ಇನ್ನು ಹೆಚ್ಚೆಚ್ಚು ಜನರಿಗೆ ಕೂಡ ಇದು ತಲುಪಲಿ. ಇದು ತಲುಪಿದಷ್ಟು ನಮ್ಮ ಜನಗಳಿಗೆ ಒಳ್ಳೇದಾಗುತ್ತೆ ಅಂತ ಭಾವಿಸ್ತಾ ನಿಮ್ಮ ಒಂದು ಸಂಘಕ್ಕೆ ನಾನು ಶುಭಾಶಯವನ್ನ ಕೋರ್ತೇನೆ. ನಿಮ್ಮ ಕೆಲಸ ಹೀಗೆ ನಿರಂತರವಾಗಿರ್ಲಿ ಅಂತ ನಾನು ಆಶ್ರಯಿಸ್ತೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯನಾಗಿ ಇವತ್ತು ಸ್ಯಾಂಟೆಕ್ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ಮಾತಾಡುವಂತಹ, ಪೂಜ್ಯರ ಬಗ್ಗೆ ಮಾಹಿತಿ ಮಾರ್ಗದರ್ಶನವನ್ನು ಕೊಡುವಂತಹ, ಧರ್ಮಸ್ಥಳದ 36ಕ್ಕೂ ಹೆಚ್ಚು ಯೋಜನೆಗಳನ್ನ ನಿಮಗೆ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ತಿಳಿಸುವಂತದ್ದು. ವಿಶೇಷವಾಗಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೇವಲ ಸಾಲ ಕೊಡುವಂತದ್ದೇ ಅಲ್ಲ, ಅದರ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಕೂಡ ಪೂಜ್ಯರು ಮಾಡ್ಕೊಂಬರ್ತಾರೆ ಅನ್ನೋದಕ್ಕೆ ಇವತ್ತು ನಮ್ಮ ಸ್ಯಾಂಟೆಕ್ ಚಾನಲ್ನವರು ವಿಶೇಷವಾಗಿ ನಮ್ಮನ್ನ ಸಂದರ್ಶನ ಮಾಡಿ ಇವತ್ತು ಈ ಸಂದರ್ಭಕ್ಕೆ ಸರಿಯಾಗಿ ಬಂದು ನಮ್ಮನ್ನ ಕಾರ್ಯಕ್ರಮಕ್ಕೆ ಕರೆದು ವಿಶೇಷವಾಗಿ ಮಾತಾಡೋಕ್ಕೆ ಅವಕಾಶ ಕಲ್ಪಿಸಿದರೆ ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನ ಹೇಳ್ತಾ, ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ತಾವೆಲ್ಲರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಿಮಗೆ
ಗುರ್ಸ್ಕೊಳ್ತಾ ಮಾತು ವಿರಾಮನ ಮಾಡ್ತಾ ಇದ್ದೀನಿ.